ನೀವೆಲ್ಲರೂ ಇಲ್ಲಿಗೆ ಬಂದಿರೋದು ಅಂಡ್ ನಿಮ್ಮ ಜೊತೆ ಈ ಒಂದು ಮೂಮೆಂಟ್ನ ಹಂಚ್ಕೊಳ್ಳೋದಕ್ಕೆ ನಮಗೆ ಆಪರ್ಚುನಿಟಿ ಸಿಕ್ಕಿದ್ದಕ್ಕೆ. ಫಸ್ಟ್ ಆಫ್ ಆಲ್, ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ 500 ಸಂಚಿಕೆಗಳನ್ನ ನಾವು ಇವತ್ತು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಇದು ಜಸ್ಟ್ ನಂಬರ್ ಅಷ್ಟೇ ಅಲ್ಲ, ಜನಗಳು ನಮಗೆ ಕೊಟ್ಟಿರುವಂತಹ ಪ್ರೀತಿ, ಪ್ರೋತ್ಸಾಹ, ಹಾರೈಕೆ ಹಾಗೂ ಆಶೀರ್ವಾದ. ನಮ್ಮೆಲ್ಲರ ಜೀವನದಲ್ಲೂ ಈ ಒಂದು ನಂಬರ್ ತುಂಬಾ ಅಂದ್ರೆ ತುಂಬಾ ಸ್ಪೆಷಲ್ ಅಂತ ಫೀಲ್ ಆಗ್ತೀವಿ. ಅಂಡ್ ಈ ಒಂದು ಮೂಮೆಂಟ್ ಅಲ್ಲಿ ನಾವು ಕೂತಿರೋದಕ್ಕೆ ನಿಜವಾಗ್ಲೂ ತುಂಬಾನೇ ಖುಷಿ ಪಡ್ತೀವಿ. ಅಂಡ್ ಇದಕ್ಕೆ ನಮಗೆ ವೇದಿಕೆ ಕೊಟ್ಟಂತ ಸ್ಟಾರ್ ಸುವರ್ಣ ಚಾನೆಲ್ಗಾಗಿರ್ಬೋದು, ನಮ್ಮ ಪ್ರೀತಿಯ ಚಾನೆಲ್ ಹೆಡ್ ಶಿಲ್ಪಾ ಮ್ಯಾಮ್ ಹಾಗೂ ಬಿಸ್ನೆಸ್ ಹೆಡ್ ಆಗಿರುವಂತ ರಾಜ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಹೇಳೋದಕ್ಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸರ್. ಅಂಡ್ ನಮ್ಮ ನಿರ್ಮಾಪಕರು ಈ ಒಂದು ಧಾರಾವಾಹಿನ ಶುರು ಮಾಡಬೇಕು ಅಂತ ಹೇಳಿ ತುಂಬಾನೇ ಎಫರ್ಟ್ ಹಾಕಿ ಈ ಒಂದು ಮೂಮೆಂಟ್ಗೆ ಕರ್ಕೊಂಬಂದು ನಮ್ಮನ್ನೆಲ್ಲರೂ ನಿಲ್ಸಿದ್ದಾರೆ. ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬ ನಿರ್ದೇಶಕನಿಗೆ, ಪ್ರತಿಯೊಬ್ಬ ರೈಟರ್ಗೆ, ಹಾಗೆ ಕತೆಗಾರರಿಗೆ, ನನ್ನ ಪ್ರೀತಿಯ ತಂತ್ರಜ್ಞರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನನ್ನ ಕೋ ಆಕ್ಟರ್ಸ್. ಇಲ್ಲಿ ಸ್ವಲ್ಪ ಜಾಗ ಕಡಿಮೆ ಇರೋದ್ರಿಂದ ಬರೀ 40% ಅಷ್ಟು ಆರ್ಟಿಸ್ಟ್ ಮಾತ್ರ ಇಲ್ಲಿ ಕೂತಿದ್ದಾರೆ. ಬಟ್ ನಮ್ಮ ಏನ್ 500 ಎಪಿಸೋಡ್ ಜರ್ನಿ ಏನಿದೆ ಅದು ತುಂಬಾ ಚಿಕ್ಕದು ಅಂತ ಅನ್ಸೇ ಇಲ್ಲ ನಮ್ಗೆ. ತುಂಬಾ ಕಲ್ತಿದೀವಿ ಎಲ್ರು ಒಟ್ಟೊಟ್ಟಿಗೆ ಸೇರ್ಕೊಂಡು ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು ಅನ್ನೋದ್ರ ಬಗ್ಗೆ. ಬರೀ ಕೋ ಆಕ್ಟರ್ಸ್ ಆಗಿ ಅಷ್ಟೇ ಉಳ್ಕೊಂಡಿಲ್ಲ, ಒಂದು ಫ್ಯಾಮಿಲಿಯಾಗಿ ಉಳ್ಕೊಂಡಿದೀವಿ. ಮನೆಯಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕಿಂತ ಜಾಸ್ತಿ ಹೊತ್ತು ನಾವು ಸೆಟಲ್ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂಡ್ ಒಬ್ರಿಗೊಬ್ರ ಬಗ್ಗೆ ಅರ್ಥ ಮಾಡ್ಕೊಂಡಿರ್ತೀವಿ. ತುಂಬಾ ಮೊಮೆಂಟ್ಗಳನ್ನ ಶೇರ್ ಮಾಡಿರ್ತೀವಿ ಒಬ್ರಿಗೊಬ್ರು ಒಟ್ಟಿಗೆನೆ. ಈ ಒಂದು ಸ್ಟೇಜ್ ಮೇಲೆ ಕುತ್ಕೊಂಡು ಎಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂಡ್ ಕಂಗ್ರ್ಯಾಚುಲೇಷನ್ಸ್ ಟೀಮ್, ವಿ ಆರ್ ಹಿಟ್ಟಿಂಗ್ ದ 500 ಎಪಿಸೋಡ್ ಮೈಲ್ ಸ್ಟೋನ್. ಅಂಡ್ ಇನ್ನೇನು ಹೇಳಬೇಕು ಅಂತಾನೆ ಗೊತ್ತಿಲ್ಲ, ತುಂಬಾ ಇದೆ ಇದ್ರ ಬಗ್ಗೆ ಮಾತಾಡೋದಿಕ್ಕೆ. ಈಗ ನಾನು ಮೈಕ್ನ ನಿರುಷಾ ಅವ್ರಿಗೆ ಕೊಡ್ತೀನಿ. ಎಲ್ರಿಗೂ ನಮಸ್ಕಾರ. ನಾನಿಲ್ಲಿ ಭೂಮಿಯಾಗಿ ಇವತ್ತು ಕೂತಿದ್ದೀನಿ ಅಂದ್ರೆ ಫಸ್ಟ್ ನನ್ನ ನಂಬಿಕೆ ಇಟ್ಟು ಓಕೆ ಭೂಮಿ ಕ್ಯಾರೆಕ್ಟರ್ ಸೂಟ್ ಆಗ್ತಾಳೆ ಅಂತ ಡಿಸೈಡ್ ಮಾಡಿದ್ದು ಚಾನೆಲ್. ಅಂಡ್ ಶಿಲ್ಪಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಇದೊಂದು ಇನ್ಸಿಡೆಂಟ್ ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕು. ನನ್ನ ಪ್ರೋಮೋ ರಿಲೀಸ್ ಆದಾಗ ಒಂದು 7 o'clock 6 o'clock ಪ್ರೋಮೋ ರಿಲೀಸ್ ಆಯಿತು, ನಿನ್ನ ಜೊತೆ ನನ್ನ ಕತೆ ಅಂತ. ಒಂದು 100 ಕಮೆಂಟ್ಸ್ ಬಂದಿತ್ತು. ಅದರಲ್ಲಿ 100 ಕಮೆಂಟ್ಸು ಹೀರೋಯಿನ್ ಚೇಂಜ್ ಮಾಡಿ ಅಂತ ಇತ್ತು. 100 ಕಮೆಂಟ್ಸು ಹೀರೋಯಿನ್ ಚೇಂಜ್ ಮಾಡಿ. ಆ್ಯಂಡ್ ಇವ್ರ ಹೆಸರು ನಿರಂಜನ್, ನನ್ನ ಹೆಸರು ನಿರೂಷಾ. ನಿರಂಜನ್ ಟಿಕ್, ನಿರೂಷಾ ರಾಂಗ್, ಹಿಂಗೆ ಇತ್ತು. ಆ್ಯಂಡ್ ಅದು ಸಮ್ ಮೇಕಪ್ ಇಶ್ಯೂ ಅಥವಾ ಏನಿಂದನೋ ಇಟ್ ವಾಸ್ ನಾಟ್ ಅಪ್ ಟು ದ ಮಾರ್ಕ್. ಅದಾದ್ಮೇಲೆ ನಾನು ಅವತ್ತು ಫುಲ್ ಹತ್ಕೊಂಡು ನಮ್ಮ ಅಮ್ಮನ ಹತ್ರ, ಇಲ್ಲ ನಾನು ಈ ಸೀರಿಯಲ್ ಮಾಡಲ್ಲ, ಈ ತರ ಕಮೆಂಟ್ಸ್ ಬರ್ತಿದೆ, ನಾನು ತಗೊಳಕ್ ಆಗಲ್ಲ ಅಂತ ಹೇಳಿದ್ದೆ. ಅದಾದ್ಮೇಲೆ ಎಲ್ಲರೂ ನಾನು ಒಟ್ಟಿಗೆ ಮಾತಾಡಿ ಅದೇ 25 ಎಪಿಸೋಡ್ಸ್ ಆದ್ಮೇಲೆ ಶಿಲ್ಪಾ ಮ್ಯಾಮ್ ಬಂದು ದೆನ್ ಶಿ ಅಪ್ರಿಷಿಯೇಟೆಡ್ ಮೀ. ನನಗೆ ಕೊಟ್ಟಿದ್ದ ಮಾತು ನೀನು ಉಳಿಸ್ಕೊಂಡೆ ಅಂತ ಹೇಳಿದ್ರು. ಸೊ ದೇರ್ ಐ ಫೆಲ್ಟ್ ಸೋ ಹ್ಯಾಪಿ, ನನ್ನ ಕ್ಯಾರೆಕ್ಟರ್ಗೆ ನಾನು ಜಸ್ಟಿಸ್ ಕೊಟ್ಟಿದ್ದೀನಿ ಅಂತ. ಆ್ಯಂಡ್ ಇವತ್ತಿಗೆ ಅಜಿತ್ ಮತ್ತೆ ಭೂಮಿ ಪ್ಯಾರ್, ಇಟ್ ಈಸ್ ಅ ಸೂಪರ್ ಹಿಟ್ ಪ್ಯಾರ್ ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಫಾರ್ ದ್ಯಾಟ್. ಆ್ಯಂಡ್ ಇದಕ್ಕೂ ಜಾಸ್ತಿ 100% ನಾನು ವರ್ಕ್ ಮಾಡ್ತೀನಿ ಇದ್ರ ಮೇಲೆ. ಆ್ಯಂಡ್ ಇಷ್ಟೆಲ್ಲ ಭೂಮಿ ಕ್ಯಾರೆಕ್ಟರ್ ಬರೋದಕ್ಕೆ ಪ್ರಾಬಬ್ಲಿ ಅನಿಲ್ ಸರೇ ಕಾರಣ ಅನ್ಸುತ್ತೆ. ಚೆನ್ನಾಗಿ ತೀಡ್ಬಿಟ್ರು ನನ್ನ, ಹಿಂಗೆ ಬರಬೇಕು, ಹಿಂಗೆ ಮಾಡಬೇಕು ಅಂತ. ಆ್ಯಂಡ್ ನನ್ನ ಟೆಕ್ನಿಷಿಯನ್ಸ್, ಕ್ಯಾಮ್ರಾಮ್ಯಾನ್ ಆ್ಯಂಡ್ ನನ್ನ ಕೋ ಸ್ಟಾರ್ಸ್, ದೇ ಆರ್ ನಾಟ್ ಮೈ ಕೋ ಸ್ಟಾರ್ಸ್, ಅಜಿತ್ ಹೇಳಿದಂಗೆ ದೇ ಆರ್ ಆಲ್ ಮೈ ಫ್ಯಾಮಿಲಿ ಮೆಂಬರ್ಸ್. ಆ್ಯಂಡ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಎಸ್, ಶೀಲಾ ಮಾಮಗ್ ಕೊಡ್ತೀನಿ, ನಮ್ಮ ಅತ್ತೆಗೆ. ಸಂಗೀತ. ಎಸ್, ಸಂಗೀತ. ಎಲ್ರಿಗೂ ನಮಸ್ಕಾರ, ನಾನು ಸಂಗೀತ. ಥ್ಯಾಂಕ್ ಯು ಸೋ ಮಚ್ ಸರ್. ಫಸ್ಟ್ ನಿಮಗೆ ಥ್ಯಾಂಕ್ ಯು ಹೇಳ್ತೀನಿ ಅನಿಲ್ ಸರ್. ಶಿಲ್ಪಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಒಂದು ಒಳ್ಳೆ ಪಾತ್ರನ ನನಗೆ ಕೊಟ್ಟಿದ್ದೀರಾ. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿನಲ್ಲಿ ನಾನು ಇದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ನಂಗೆ ಹೆಮ್ಮೆ ಅನ್ಸುತ್ತೆ. ಲಾಸ್ಟ್ ಟೈಮ್ ಇದೇ ಥರ ಯಾವುದೋ ಪ್ರೆಸ್ ಮೀಟಿಗೆ ಹೋದಾಗ ಅದ್ರ ಬಗ್ಗೆ ಯಾರು ಕೇಳಲಿಲ್ಲ ನನ್ನನ್ನು, ಇದೇ ಸೀರಿಯಲ್ ಬಗ್ಗೆ ಕೇಳ್ತಿದ್ರು. ಅರೆ ನನ್ನ
ಬಂದಿರೋದು ಯಾವ್ದಕ್ಕೆ, ನನ್ನನ್ನು ಕೇಳ್ತಾ ಇರೋದು ಯಾವ ಸೀರಿಯಲ್ ಬಗ್ಗೆ ಅಂತ ಅನಿಸ್ತಿತ್ತು. ತುಂಬಾ ಸಂತೋಷ ಆಯ್ತು. ಈ ಕ್ಯಾರೆಕ್ಟರ್ನ ಎಲ್ಲರೂ ತುಂಬಾ ಇಷ್ಟಪಟ್ಟಿದ್ದೀರಾ. ಎಷ್ಟೋ ಜನ ಹೇಳ್ತೀರಾ ನಿಮ್ ತರನೇ ಇರ್ಬೇಕು, ಅತ್ತೆ ಅಂದ್ರೆ ನಿಮ್ ತರನೇ ಇರ್ಬೇಕು, ಸೊಸೆ ಅಂದ್ರೆ ನಿಮ್ ಸೊಸೆ ತರನೇ ಇರ್ಬೇಕು ಅಂತ. ಥ್ಯಾಂಕ್ ಯು ಸರ್. ಅನಿಲ್ ಸರ್, ನೀವು ನಮ್ಮನ್ನ ಸೀನಿಗೆ ಬಿಟ್ಟಾಗ ಏನ್ ಮಾಡ್ತೀರಾ ಮಾಡಿ, ನೀವು ಏನ್ ಚೇಂಜಸ್ ಮಾಡ್ತೀರಾ ಮಾಡಿ ಅಂತ ನೀವು ನನ್ಗೆ ಆ ಫ್ರೀಡಮ್ ಕೊಟ್ಟಿದ್ದಕ್ಕೆ ಇಷ್ಟು ಚೆನ್ನಾಗಿ ಕ್ಯಾರೆಕ್ಟರ್ ಬಂದಿರೋದು. ನನ್ನ ಮಗ ಸೊಸೆ ಹೇಳಿದಾಗೆ ಇಲ್ಲಿ ಯಾರು ಕೋ ಆರ್ಟಿಸ್ಟ್ ತರ ಇಲ್ಲ, ಎಲ್ಲರೂ ಫ್ಯಾಮಿಲಿ ತರನೇ ಇದೀವಿ. ತುಂಬಾ ಸಮಯ ನಾವು ಇಲ್ಲೇ ಕಳಿಯೋದ್ರಿಂದ ಮನೆಗೆ ಹೋಗೋವಾಗ್ಲೇ ನಾವು ಅಯ್ಯೋ ನನ್ನ ಫ್ಯಾಮಿಲಿನ ಬಿಟ್ಟು ಹೋಗ್ತಿದ್ದೀನಲ್ಲ ಅನ್ನೋಷ್ಟು ಫೀಲ್ ಆಗುತ್ತೆ. ಥ್ಯಾಂಕ್ ಯು, ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸುವರ್ಣ ಚಾನಲ್ಗೆ, ಅನಿಲ್ ಸರ್ಗೆ, ಸೂರಿ ಸರ್ಗೆ, ರೇಖಾ ಮ್ಯಾಮ್ಗೆ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅವ್ರು ಮಾತಾಡಿದೆಲ್ಲ ನಿಜ ಅಂತ ನಮ್ಗೆ ನಮಸ್ಕಾರ. ಮನ್ಸಲ್ಲಿ ಎಷ್ಟೋ ಒಂದಿರುತ್ತೆ ಹೇಳ್ಕೋಬೇಕು ಅಂತ, ಬಟ್ ಅದು ಹೇಳೋ ಟೈಮ್ ಬಂದಾಗ ಅದೆಲ್ಲ ಎಲ್ಲಿ ಹೊಟ್ಟೋಗುತ್ತೆ ಗೊತ್ತಿಲ್ಲ. ಈ ಸೀರಿಯಲ್ ನನಗೆ ಬಂದಿದ್ದು ಆಕಸ್ಮಿಕ ಅಂತಾನೆ ಹೇಳ್ಬೋದು. ನನಗೆ ಮುಂಚೆ ಒಬ್ಬರು ಸೀನಿಯರ್ ಆರ್ಟಿಸ್ಟ್ ಇದನ್ನು ಮಾಡ್ತಾ ಇದ್ರು. ಏನೋ ದುರ್ದೈವದಿಂದ ಸ್ವಲ್ಪ ಅವ್ರಿಗೆ ಹುಷಾರಿರ್ಲಿಲ್ಲ, ಸೊ ಅವರು ತಕ್ಷಣ ಜಾಯಿನ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಸೊ ನನಗೆ ಒಂದು ಮಧ್ಯಾಹ್ನ ಒಂದು 4-4:30 ಅಷ್ಟಕ್ಕೆ ಫೋನ್ ಬಂತು. ಅನಿಲ್ ಸರ್ ಜೊತೆ ನಾ ಇದಕ್ಕೆ ಮುಂಚೆ ಮಾಡಿದ್ದೆ ಸೀರಿಯಲ್ ಒಂದು. ಫೋನ್ ಬಂದಿತ್ತು, ಈ ಥರ ಕ್ಯಾರೆಕ್ಟರ್ ಇದೆ, ನೀವು ಮಾಡಬೇಕು, ಒಂದ್ಸಲ ಬರ್ತೀರಾ ಲುಕ್ ಟೆಸ್ಟ್ ಮಾಡೋಣ ಅಂತ. ಲುಕ್ ಟೆಸ್ಟ್ ಎಲ್ಲ ಲುಕ್ ನೋಡಬೇಕಿತ್ತು ಅವರಿಗೆ. ಸೊ ನಾನು ಬಂದೆ, ಲುಕ್ ಕೊಟ್ಟೆ, ಹೋದೆ. ಮಾರನೇ ದಿನ ಕಾಲ್ ಶೀಟ್ ಕೊಟ್ಬಿಟ್ರು, ಬಂದೆ, ಶೂಟಿಂಗ್ ಶುರು ಆಗಿಬಿಡ್ತು. ಆ್ಯಂಡ್ ನನಗೆ ಗೊತ್ತಿರಲಿಲ್ಲ ಇದು ಇಷ್ಟೊಂದು ಇಂಪಾರ್ಟೆಂಟ್ ಇಂಟೆನ್ಸ್ ಕ್ಯಾರೆಕ್ಟರ್ ಇರುತ್ತೆ ಅಂತ. ಅದು ಹೋಗ್ತಾ 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 ಎಲ್ಲಿ ಹೋಯ್ತು ಅಂದರೆ ನನ್ನ ತಲೆನೇ ಹಿಂಗಾಗೋಗ್ಬಿಡ್ತು. ಐ ಫೆಲ್ಟ್ ಸೋ ಪ್ರೌಡ್. ಅಂದರೆ ಸಡನ್ನಾಗೆ ಒಂದು ಜಾಕ್ ಪಾಟ್ ಹೊಡೆದಂಗಿತ್ತು ನನಗೆ. ಆ್ಯಂಡ್ ಐ ಕುಡಂಟ್ ಬಿಲೀವ್ ಇಟ್. ಆಮೇಲೆ ಶಿಲ್ಪಾ ಅವರು ಕೂಡ, ಐ ನೋ ಹರ್ ವೆರಿ ವೆಲ್, ಮುಂಚೆನೂ ಕೆಲಸ ಮಾಡಿದ್ದೀನಿ ಸುವರ್ಣ ಚಾನೆಲ್ನಲ್ಲಿ. ಆ್ಯಂಡ್ ಎಲ್ಲ ಎಷ್ಟು ಚೆನ್ನಾಗಿ ಕೂಡಿ ಬಂತು ಅಂದರೆ, ಆ್ಯಂಡ್ ಮುಖ್ಯವಾಗಿ ಈ ಅಜ್ಜಿ ಕ್ಯಾರೆಕ್ಟರ್ ಇದ್ದಾರಲ್ಲ, ಶಿ ಈಸ್ ನಾಟ್ ದ ಕನ್ವೆನ್ಷನಲ್ ಅಜ್ಜಿ, ಅಂದರೆ ಅವ್ರ ನ್ಯೂ ಏಜ್ ಅಜ್ಜಿ, ಈಗಿನ ಕಾಲದ ಅಜ್ಜಿ. ಅಂದರೆ ಮಕ್ಕಳ ಜೊತೆ ಮಿಂಗಲ್ ಮಾಡೋದು, ಜೋಕ್ಸ್ ಮಾಡೋದು, ಹಾಡ್ಕೊಂಡಿರೋದು, ಏನೋ ಎಲ್ಲ ಜನ್ರೇಷನ್ ಜೊತೆ ಮಿಕ್ಸ್ ಮಾಡಿಕೊಂಡು ಎಂಜಾಯ್ ಮಾಡೋದು. ಸೊ ಅದೆಲ್ಲ ನಂಗೆ ತುಂಬ ಇಷ್ಟ ಆಗ್ತಾಯಿತ್ತು, ಬಿಕಾಸ್ ಬೇಸಿಕಲಿ ಮೈ ನೇಚರ್ ಇಸ್ ಸಚ್. ಸೊ ನಾನು ಶೂಟ್ ಮಾಡುವಾಗ ಶೂಟ್ ಮಾಡ್ತಿದ್ದೀನಿ, ನಾನೊಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಅಂತ ಎಷ್ಟೋ ಸಲ ಅನ್ಸಲ್ಲ. ಆ್ಯಂಡ್ ಆಲ್ ದ ಯಂಗ್ಸ್ಟರ್ಸ್ ಹಿಯರ್ ಆರ್ ದೇ ಆರ್ ಸೋ ಸ್ವೀಟ್, ಸೋ ಎಫೆಕ್ಷನೇಟ್. ಇವ್ರು ಹೇಳಿದಂಗೆ ನಿಜವಾಗ್ಲೂ ವಿ ಫೀಲ್ ಲೈಕ್ ಅ ಫ್ಯಾಮಿಲಿ. ನಾನು ಈಗ ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾ ಇದ್ದೆ, ನಮ್ಮದು ಫಸ್ಟ್ ವೀಕ್ 3rd ವೀಕ್ ಸ್ಕೆಡ್ಯೂಲ್ ಇರುತ್ತೆ. ಆ ಫಸ್ಟ್ ವೀಕ್ ಸ್ಕೆಡ್ಯೂಲ್ ಮುಗಿದ ತಕ್ಷಣ ಒಂದು 2 ದಿನ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ, ಬಿಕಾಸ್ ಎಲ್ಲರನ್ನ ಮಿಸ್ ಮಾಡ್ಕೋತೀವಿ. ಆ್ಯಂಡ್ 1 ವರ್ಷದಿಂದ ಮಾಡ್ತಾ ಇದ್ದೀವಿ, ಆ್ಯಂಡ್ ಫೀಲಿಂಗ್ ಇನ್ನೂ ಇದೆ. ಸೊ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ನಮ್ಮ ಬಾಂಡಿಂಗ್ ಎಷ್ಟಾಗಿದೆ ಅಂತ. ಸೊ ಇದು ಮುಗಿಯೋದೇ ಬೇಡ ಅಂತ ಅನ್ಸುತ್ತೆ. ಸೊ ನನ್ನ ಪ್ರಕಾರ 500 ಈಸ್ ನಥಿಂಗ್. ಇನ್ನು 1000, 1500, ಶಿಲ್ಪ 2000, ವಿಲ್ ಆಲ್ ಗೋ ಟುಗೆದರ್ ಅಲ್ವಾ? ಸೊ ಆನ್ ದಿಸ್ ವೆರಿ ಪಾಸಿಟಿವ್ ಆ್ಯಂಡ್ ಹೋಪ್ಫುಲ್ ನೋಟ್, ಐ ಆಮ್ ಜಸ್ಟ್ ಸೇಯಿಂಗ್ ಬೈ ಫಾರ್ ನೌ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಿನ್ನ ಜೊತೆ ನನ್ನ ಕಥೆ 1000 ಕಂತೆಗಳನ್ನ ಪೂರೈಸ್ತಿದೆ. ಈ ಸಂತೋಷನ ನಮ್ಮ ಜೊತೆ ಇದು ಸ್ಕ್ರಿಪ್ಟ್ ಎರರ್. ಇದು ನೆಕ್ಸ್ಟ್ ಪ್ರೆಸ್ ಮೀಟ್ಗೆ ಇವಾಗಲೇ ಮಾತಾಡ್ತಿದ್ರು. ಕೆಲವು ಸಲ ಹಸ್ತು ದೇವತೆಗಳು ಹಸ್ತು ಹಸ್ತು ಅಂತಿರ್ತಾರಂತೆ, ಯಾರಿಗ್ ಗೊತ್ತು ನೆಕ್ಸ್ಟ್ ನಾವು ಮೀಟ್ ಮಾಡೋದು 1000 ಕಂತೆಗಳಲ್ಲೇ ಇರಬಹುದು. ಖುಷಿ ಆಗ್ತಿದೆ. ಯಶಸ್ವಿಯಾಗಿ 500 ಕಂತುಗಳನ್ನ ಪೂರೈಸಿರುವಂತ ಈ ಸಂದರ್ಭ, ಈ ಖುಷಿನ ಹಂಚ್ಕೊಳ್ಳೋಕೆ ನೀವೆಲ್ಲರೂ ಬಂದಿದ್ದೀರಾ. ತುಂಬಾ ಸಂತೋಷ. ಥ್ಯಾಂಕ್ ಯು ಸೋ ಮಚ್. ಈ ಪಾತ್ರ, ದೇವಯಾನಿ ಪಾತ್ರ, ಇದೊಂದು ನನಗೆ ಚಾಲೆಂಜಿಂಗ್ ಪಾತ್ರ. ನಾರ್ಮಲಿ ಹೀರೋ ಅಮ್ಮ ಅಥವಾ ಹೀರೋಯಿನ್ ಅಮ್ಮ
ಶಾಂತ ಸ್ವಭಾವ, ಸಾಫ್ಟ್ ಇರುವಂತಹ ಥರದ್ದೇ ಪಾತ್ರಗಳು. ಈ ಒಂದು ಚಾಲೆಂಜಿಂಗ್ ಪಾತ್ರ ನಾನು ನಿಭಾಯಿಸಬಲ್ಲೆ ಅಂತ ನಂಬಿಕೆ ಇಟ್ಟಿದ್ದು ಶಿಲ್ಪಾ ಮ್ಯಾಮ್. ಸೊ ಥ್ಯಾಂಕ್ ಯು ಶಿಲ್ಪಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ನಿಮ್ಮ ನಂಬಿಕೆನ ನಾನು ಉಳಿಸ್ಕೋತಾ ಇದ್ದೀನಿ ಅಂದ್ಕೋತೀನಿ. ಆ್ಯಂಡ್ ನನಗೆ ಅವರು ಫ್ರೀಡಮ್ ಕೊಟ್ಟರು. ನಿನ್ನ ಅಪಿಯರೆನ್ಸ್ ನೀನು ಹೇಗೆ ಅಂದರೆ ಒಂದು ರಫ್ ಲುಕ್ ಹಿಂಗಿರುತ್ತೆ, ಇದ್ರ ಮೇಲೆ ನಿನಗೆ ಹೇಗೆ ಬೇಕೋ ಅದನ್ನು ನೀನು ಮಾಡ್ಕೋ ಅಂತ ಹೇಳಿದ್ರು. ಅದಕ್ಕೆ ಸಪೋರ್ಟಿವ್ ಆಗಿ ನಿಂತಿದ್ದು ರೇಖಾ. ಸೊ ಐ ಶುಡ್ ಥ್ಯಾಂಕ್ ರೇಖಾ, ನಮ್ಮ ಪ್ರೊಡ್ಯೂಸರ್ ರೇಖಾ ಅವರು ತುಂಬ ಸಪೋರ್ಟ್ ಮಾಡಿದ್ರು. ಈ ಲುಕ್ ನಿಮಗೆ ಚೆನ್ನಾಗಿ ಕಾಣುತ್ತೆ, ಇದು ಚೆನ್ನಾಗಿ ಕಾಣುತ್ತೆ ಮ್ಯಾಮ್, ಹಿಂಗೆ ಮಾಡ್ಕೊಳ್ಳಿ ಅಂತ. ಬಿಗಿನಿಂಗಲ್ಲಿ ಜನಗಳ ಮನಸ್ಸಲ್ಲಿ ದೇವ್ಯಾನಿ ಪಾತ್ರ ಕೂರೋವರೆಗೂ ಒಂದು ಸ್ವಲ್ಪ ಒದ್ದಾಟಗಳಿರುತ್ತೆ, ಹೆಂಗೆ ಜನ ಹೇಗೆ ಸ್ವೀಕರಿಸ್ತಾರೆ, ಇದು ಓಕೆನಾ ಅಂತ. ಪ್ರತಿಯೊಂದು ಸೀನಿಗೆ ಮುಂಚೆ ನೀವು ನಂಬ್ತಿರೋ ಇಲ್ಲಿರೋ ಪ್ರತಿಯೊಬ್ಬ ಆರ್ಟಿಸ್ಟ್ಗಳು ಒಂದು ಕಾಸ್ಟ್ಯೂಮ್, ಒಂದು ಗೆಟಪ್ ಹಾಕಿದ್ರೆ ಅದು ಫಸ್ಟ್ ಫೋಟೋ ತೆಗೆದು ಚಾನಲ್ಗೆ ಹೋಗಿ ಅಲ್ಲಿಂದ ನಮಗೆ ಓಕೆ ಅಂತ ಅಪ್ರೂವ್ ಆದಮೇಲೆ ನಾವು ಶಾರ್ಟಿಗೆ ಹೋಗ್ತಿದ್ವಿ. ಅದಿಲ್ಲ ಅಂದಾಗ ವೆಯ್ಟ್ ಮಾಡಿ ಅವ್ರು ಚೇಂಜ್ ಮಾಡಿ ಅಗೇನ್ ನಾವು ಶಾರ್ಟಿಗೆ ಹೋಗ್ತಿದ್ವಿ, ಓಕೆ ಆದಮೇಲೆ ಹೋಗ್ತಿದ್ವಿ. ಸೊ ಆ ಥರ ಎಲ್ಲ ಪೇಷನ್ಸ್ ಇಟ್ಕೊಂಡು ಎಲ್ಲ ಕಲಾವಿದರು ಅಷ್ಟು ಪೇಷನ್ಸಿಂದ ಚೇಂಜ್ ಮಾಡಿ ಓಕೆ ಆಗಿ ಇವಾಗ ಜನಗಳ ಮನಸ್ಸಲ್ಲಿ ದೇವ್ಯಾನಿ ಪಾತ್ರ ಹೀಗೆ, ಅಜಿತ್ ಹೀಗೆ, ಭೂಮಿ ಹೀಗೆ. ಸೊ ಅವರ ಒಂದು ಇಮ್ಯಾಜಿನೇಷನಲ್ಲಿ ನಾವು ಕೂತಿದ್ದೀವಿ ಅಂದರೆ ಅದಕ್ಕೆ ಕಾರಣ ಶಿಲ್ಪಾ ಮ್ಯಾಮ್ ಆ್ಯಂಡ್ ರೇಖಾ ಮ್ಯಾಮ್. ಸೊ ಐ ಥಿಂಕ್ ಎಲ್ಲ ವಿಷಯಗಳನ್ನು ಎಲ್ಲರೂ ಹಂಚ್ಕೊಂಡಿದ್ದಾರೆ. ನಾನು ಹೇಳಿದ್ರೆ ಅದೇ ರಿಪೀಟ್ ಆಗುತ್ತೆ. ಹಾಗಾಗಿ ಅದಲ್ಲದೆ ಬೇರೆ ಕೆಲವೊಂದು ಪಾಯಿಂಟ್ಸ್ನ ನಾನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಅನಿಲ್ ಸರ್, ನಾನು ಇದಕ್ಕೆ ಮುಂಚೆನೇ ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ. ಬಹಳ ವೆರಿ ಸಾಫ್ಟ್ ನೇಚರ್ಡ್ ಇರೋವಂಥ ಮನುಷ್ಯನ ಅವಾಗ ಶೂಟ್ ಮಾಡೋವಾಗ ಆಸ್ ಎಲ್ಲರೂ ಮುಖದಲ್ಲೂ ನಗು ಬರ್ತಾ ಇದೆ. ಅವ್ರು ಹೇಗೆಲ್ಲ ತುಂಬ ಜೋಯಿಲ್ ಆಗಿ ತಮಾಷೆ ನಮ್ಮ ಕರೆಯೋದೇ ಹಾಗೆ. ಅವರು ಶಾರ್ಟ್ಗೆ ಬನ್ನಿ ಗ್ಯಾಂಗ್ ಅಂತಾರೆ, ನನ್ನ ಕಡೆಯಿಂದ ಬರೋ ದೇವ್ಯಾನಿ ಗ್ಯಾಂಗ್ ಅಂತಾರೆ. ಸೊ ಅವ್ರ ಇದಕ್ಕೆ ಮುಂಚೆನೂ ನಾನು ಜಾನಕಿ ಸಂಸಾರ, ಅದಲ್ಲದೆ ಇನ್ನೊಂದು ಪ್ರಾಜೆಕ್ಟ್ ಅವ್ರ ಜೊತೆ ವರ್ಕ್ ಮಾಡಿದ್ದೆ. ಆ್ಯಂಡ್ ಈ ಒಂದು ಪಾಯಿಂಟ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೇಬೇಕು. ಸ್ಟಾರ್ ಸುವರ್ಣ ನನಗೆ ಒಂಥರ ಏನು ಹೇಳೋದು, ತವ್ರ ಮನೆ ಇದ್ದ ಹಾಗೆ. ಬಹಳಷ್ಟು ಪ್ರಾಜೆಕ್ಟ್ಸ್ನ ನಾನು ಸುವರ್ಣಲ್ಲೇ ಮಾಡಿರೋದು. ಸೊ ಸುವರ್ಣ ಅಂದರೆ ಅದೊಂಥರ ನನಗೆ ಸ್ಪೆಷಲ್ ಕನೆಕ್ಷನ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಸುವರ್ಣಗೆ ಶಿಲ್ಪಾ ಮ್ಯಾಮ್ ಕಡೆಯಿಂದ ಅಥವಾ ಸುವರ್ಣಗೆ ಅಂತ ತಕ್ಷಣ ನಾನು ಖುಷಿಯಿಂದ ಪ್ರಾಜೆಕ್ಟ್ನ ಒಪ್ಕೊಳ್ಳೋಕ್ಕೆ ನಾನು ರೆಡಿ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಪೇಷನ್ಸಿಂದ ನಮ್ಮ ಮಾತು ಕೇಳಿಸ್ಕೊಂಡಿದ್ದೀರಿ, ಥ್ಯಾಂಕ್ ಯು. ನಾನು ನಿನ್ನ ಜೊತೆ ನನ್ನ ಕಥೆಯ ರಾಮ್ ನಾರಾಯಣ್, ಹೇ ರಾಮ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಸೊ ಇವತ್ತು 500 ಕಂತ ಸಂಭ್ರಮಿಸುವ ಒಂದು ಅವಕಾಶವನ್ನು ನಮ್ಮ ಸುವರ್ಣ ವಾಹಿನಿ ಚಾನೆಲ್ ಶಿಲ್ಪಾ ಮೇಡಮು, ರಾಜ್ ಸರು, ಮನೋಜ್ ಸರು, ಆಮೇಲೆ ವಾಸು ಸರು ಎಲ್ಲರೂ ಈ ಅವಕಾಶ ಮಾಡಿಕೊಡೋಕ್ಕೆ ಹೃದಯಪೂರ್ವಕ ಧನ್ಯವಾದಗಳು. ನಮ್ಮ ಕುಟುಂಬಕ್ಕೂ ನಾನು ಅಭಿನಂದನೆಗಳು ಹೇಳ್ತೀನಿ, ನಿಮಗೂ ಅಭಿನಂದನೆಗಳು. ನಾನು ಆ್ಯಕ್ಚುಲಿ ನನ್ನ ಕರಿಯರ್ ಶುರು ಮಾಡಿದ್ದು ಮೂಡಲ್ ಮನೆಯಿಂದ. ಆಮೇಲೆ 2014-15 ಬಂಗಾರ ಮುಗಿಸ್ಬಿಟ್ಟು ನಾನು ಊರು ಶಿಫ್ಟ್ ಆಗಿಬಿಟ್ಟೆ. ಸೊ ಒಂದಷ್ಟು ವರ್ಷ ಗ್ಯಾಪ್ ಮಾಡಿದೆ. ಬೇರೆ ಸೀರಿಯಲ್ಗಳು ಬಂತು, ಬಟ್ ಯಾಕಂದ್ರೆ ಕತೆಗೆ ನಾನು ಪ್ರಾಮುಖ್ಯತೆ ಕೊಡ್ತಾ ಇರ್ತೀನಿ ಯಾವಾಗಲೂ. ನನಗೆ ಸಡನ್ನಾಗಿ ಸೂರಿ ಫೋನ್ ಮಾಡಿದಾಗ ನಾನು ಕತೆ ಬಗ್ಗೆ ಕೇಳಿದೆ. ಸುಮಾರು ವರ್ಷ ಗ್ಯಾಪ್ ಆಗಿತ್ತು. ಸೊ ಕತೆ ಚೆನ್ನಾಗಿದ್ರೆ ಮಾಡ್ತೀನಿ ಅಂತ ಹೇಳಿದ್ರೆ ಸರಿ ಆಯಿತು ಅಂತೇಳಿ ಒಪ್ಕೊಂಡೆ. ಬಟ್ ಇವತ್ತು ಅದು ಪ್ರೂವ್ ಆಯಿತು ಅಂತ ನಮ್ಗೆ ಹೇಳಕ್ಕೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಇಲ್ಲಿವರೆಗೂ ನಾನು ಹತ್ತತ್ರ ಒಂದು 26ನೇ ಸೀರಿಯಲು, ಮೊದಲನೇ ಸತಿ ನಾನು ಅಪ್ಪನ ಪಾತ್ರ ಮಾಡ್ತಾ ಇರೋದು. ಸೊ ಇಲ್ಲಿವರೆಗೂ ಮಾಡಿರುವಂಥ ಎಲ್ಲ ಸೀರಿಯಲ್ಗಳು TRP ನಂಬರ್ 1 ಇತ್ತು. ಇದು TRP ನಂಬರ್ 1 ಇದೆ ಅಂತ ಇದ್ರ ಭಾಗಿಯಾಗೋದಕ್ಕೆ ನನಗೆ ತುಂಬ ಖುಷಿ ಇದೆ. ಈ ಸಂತೋಷ ಹಂಚ್ಕೊಳ್ಳೋಕ್ಕೆ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ. ಆಮೇಲೆ ಎಷ್ಟೋ ವರ್ಷಗಳಾದಮೇಲೆ ಈಗ ಇರುವಂಥ ಬದಲಾವಣೆಗಳು, ಆಗಿನ ಬದಲಾವಣೆಗಳು ನಮಗೂ ಗೊತ್ತಿರಲಿಲ್ಲ. ಬಟ್ ಈಗ ಬಂದಮೇಲೆ ಎಲ್ಲ ಒಂದಷ್ಟು ಡಿಫ್ರೆಂಟ್ ಆಗಿರೋದು ಒಂದು ಖುಷಿ ಇದೆ. ಯಾಕಂದರೆ ಇವತ್ತು ತಂತ್ರಜ್ಞಾನ ಬೇರೆ ರೀತಿಯಲ್ಲಿ ಬೆಳೆದಿದೆ. ಯೂಟ್ಯೂಬು, ಜಿಯೋ ಹಾಟ್ಸ್ಟಾರ್. ಯಾಕಂದ್ರೆ ನಾವು ಮೊದಲು ಆ್ಯಕ್ಟ್ ಮಾಡ್ತಿದ್ರೆ ನಮ್ಗೆ ನೋಡೋಕೆ ಸಿಗ್ತಾ ಇರಲಿಲ್ಲ. ಬಟ್ ಇವತ್ತು ನಾವು ಆ್ಯಕ್ಟ್ ಮಾಡಿದ್ಮೇಲೆ ನಾವು ಮಾರನೇ ದಿನ ನಾವು ಎಪಿಸೋಡ್ಗಳು ನೋಡ್ಬೋದು ಅಂತ ಒಂದು ಅವಕಾಶಗಳು ನಮಗಿದೆ. ನಾವು ಮಾಡಿರುವಂಥ ತಪ್ಪುಗಳನ್ನ ತಿದ್ಕೋಬೋದು, ಅಥವಾ ಏನಾದರೂ ಚೇಂಜಸ್ ಇದ್ದರೆ ನಾವು ಮಾಡ್ಕೋಬೋದು ಅಂತ ಒಂದು ಅವಕಾಶಗಳು ನಮಗಿದೆ. ಸೊ ಇದು 500 ಎಪಿಸೋಡ್ಕಂತೂ ಸಂಭ್ರಮಿಸ್ತಾ ಇದ್ದೀವಿ. ಇದು 1000ಕ್ಕೆ ಹೋಗಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಅನಿಲ್ ಸರ್, ರೇಖಾ ಮೇಡಮ್, ಆಮೇಲೆ ನನ್ನ ಎಲ್ಲ ಕುಟುಂಬ, ನಿರಂಜನ್, ನೀರು, ಶೀಲಾ, ಮರೀನಾ ಮೇಡಮ್, ಅಜ್ಜಿ, ರೇಖಾ ಮೇಡಮ್, ಸ್ವಾಮಿ, ಪ್ರವೀಣ್, ಎಲ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು, ಅಭಿನಂದನೆಗಳು ತಿಳಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ.
ತುಂಬಾ ಖುಷಿ ಪಡುವಂತ, ಸಂಭ್ರಮ ಪಡುವಂತ ವಿಷಯ ಇದು. 500 ಎಪಿಸೋಡ್ಗಳು ಪೂರೈಸೋದು ಇಟ್ಸ್ ನಾಟ್ ಎನ್ ಈಸಿ ಥಿಂಗ್. ಮುಂಚೆ ಎಲ್ಲ ಒಂಥರ ಸಾವಿರದ ಸರದಾರರು ನಾವೆಲ್ಲ ಹಡೊಬ್ರು ಯಾರ್ಯಾರು ಇದೀವಿ, ಸುಮಾರು ಸಾವಿರಾರು ಎಪಿಸೋಡ್ ನೋಡಿದ್ವಿ. ಬಟ್ ಈ ನಡುವೆ 100 ಎಪಿಸೋಡ್ 150 ಎಪಿಸೋಡ್ಗೆಲ್ಲ ವೈಂಡಪ್ ಆಗೋ ಕಾಲ ಇದು. ಅಂತರಲ್ಲಿ 500 ಇಟ್ಸ್ ಡೆಫಿನೆಟ್ಲಿ ಮೈಲ್ ಸ್ಟೋನ್ ಅಂತಾನೆ ಹೇಳ್ಬೋದು. ನಾನು ಪರ್ಟಿಕ್ಯುಲರ್ಲಿ ಶಿಲ್ಪಾ ಮ್ಯಾಮ್ಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಅವ್ರ ಚಾನೆಲ್ ಚೇಂಜ್ ಮಾಡ್ತಾ ಹೋದ್ರು ನಮ್ಗಳನ್ನ ಚೇಂಜ್ ಮಾಡಿಲ್ಲ. ಪ್ರತಿ ಚಾನಲ್ ನಮ್ಮನ್ನ ಎಳ್ಕೊಂಡು ಬಂದು ಶಿ ಮೇಕ್ ಶೋರ್ ದಟ್ ವಿ ಆರ್ ದೇರ್. ಸೊ ಐ ವಿ ಲಿಟ್ರಲಿ ಓವ್ ಟು ಹರ್ ಅಂತಾನೆ ಹೇಳ್ಬೋದು. ರಾಜ್ ಸರ್ ಇರ್ಬೋದು, ಮನ್ನನ್ ಸರ್ ಇರ್ಬೋದು, ವಾಸು ಇರ್ಬೋದು, ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್. ಯಾಕಂದ್ರೆ ಚಾನಲ್ ಸಪೋರ್ಟ್ ಇಲ್ಲ ಅಂದ್ರೆ ಯಾರು ಏನು ಮಾಡೋದಕ್ಕಾಗಲ್ಲ. ಚಾನಲ್ ಈಸ್ ಆಲ್ವೇಸ್ ಬಿಗರ್. ನಮ್ಮಂತ ಕಲಾವಿದರು ಇರ್ಬೋದು, ತಂತ್ರಜ್ಞರು ಇರ್ಬೋದು, ಪ್ರತಿಯೊಬ್ಬರಿಗೂ ಬೇಕಾಗಿರೋದು ನಮ್ಗೊಂದು ವೇದಿಕೆ ಅಂದ್ರೆ ಅದು ಚಾನಲ್ ಮೂಲಕನೇ ನಮಗೆ ಕಲ್ಪಿಸ್ಕೊಡೋದು. ಅಂಡ್ ಡೆಫಿನೆಟ್ಲಿ ನಮ್ಮ ಕೋ ಸ್ಟಾರ್ಸ್ ಬಗ್ಗೆ ಹೇಳ್ಬೇಕು ಅಂದ್ರೆ ಒಬ್ಬೊಬ್ರು ದೇ ಆರ್ ಪ್ರೂವನ್. ಇಲ್ಲಾಂದ್ರೆ 500 ಎಪಿಸೋಡ್ ಬರೋದಕ್ಕೆ ಅಷ್ಟು ಈಸಿ ಅಲ್ಲ. ಅಂಡ್ ಆಲ್ಮೋಸ್ಟ್ ನಾನು ಬೆಟ್ಟದ ಹೂ ಸ್ಟಾರ್ ಸುವರ್ಣಗೆ ಮಾಡಿದ್ದು. ಅದಾದ್ಮೇಲೆ ಆಲ್ಮೋಸ್ಟ್ 2.5 ವರ್ಷ ಬ್ರೇಕ್ ತಗೊಂಡೆ. ಯಾಕಂದ್ರೆ ಒಂದು 5-6 ಸಿನಿಮಾ ಲೈನ್ ಅಪ್ ಆಗ್ಬಿಟ್ಟಿತ್ತು. ಈವನ್ ಐ ವಾಂಟೆಡ್ ಟು ಟೇಕ್ ಎ ಬ್ರೇಕ್ ಫ್ರಮ್ ಸ್ಮಾಲ್ ಸ್ಕ್ರೀನ್. ಇನ್ ಬಿಟ್ವೀನ್ ಸುಮಾರು ಆಫರ್ಸ್ ಬರ್ತಿತ್ತು. ತೆಲುಗು ತಮಿಳಂತೂ ಸುಮಾರು ಬಂದಿದೆ. ಐ ಸಂಭವ್ ನನಗೆ ಏನೋ ಹೋಗಕ್ಕೆ ಇಷ್ಟ ಇಲ್ಲ. ಇಷ್ಟು ವರ್ಷ 30-31 ವರ್ಷದಲ್ಲಿ ಹೋಗ್ಲೇ ಇಲ್ಲ. ನಾನು ಇನ್ ಮುಂದಕ್ಕೂ ಹೋಗ್ತಿಲ್ಲ ಗೊತ್ತಿಲ್ಲ. ಯಾಕಂದ್ರೆ ಕನ್ನಡದಲ್ಲಿ ಅಷ್ಟು ಚೆನ್ನಾಗಿ ನಮ್ಮನ್ನ ಬೆಳೆಸ್ಕೊಂಡು ಹೋಗಿರ್ಬೇಕಾದ್ರೆ ಏನಕ್ಕೆ ಹೋಗ್ಬೇಕು ಅಂತ. ಸೊ ಈ ಸಿನಿಮಾಗಳು ಮಾಡೋ ಟೈಮಲ್ಲಿ ಸುಮಾರು ಆಫರ್ಗಳು ಬರ್ತಿತ್ತು. ನಾನು ಯಾವ್ದು ಒಪ್ಕೊಳ್ಳಿಲ್ಲ. ಓಕೆ, ಫೈನಲಿ ಎಸ್, ವಾಪಸ್ ಬರೋಣ ಕಿರುತೆರೆಗೆ ಅಂತ ಡಿಸೈಡ್ ಮಾಡಿದಾಗ ಎಷ್ಟೊಂದು ಆಫರ್ಸ್ ಬಂತು ಅವಾಗ ಕೂಡ. ಸೊ ಐ ವಾಸ್ ಲಿಟಲ್ ಸ್ಕೆಪ್ಟಿಕಲ್. ಯಾಕೆಂದ್ರೆ ಮೊದಲನೇ ಸಲ ಅಪ್ಪನ ರೋಲ್ ಮಾಡ್ತಾ ಇರೋದು. ಇಷ್ಟು ದಿನ ನಾವೇ ಹೀರೋ, ನಾವೇ ವಿಲನ್ ಆಗಿ ಮಿಂಚ್ಬಿಟ್ಟಿದ್ವಿ. ಸೊ ಮೊದಲನೇ ಸಲ ಅಪ್ಪ ಮಾಡ್ತೀನಿ ಅಂದಾಗ ಸೂರಿ ಫೋನ್ ಮಾಡಿದಾಗ ಹೀರೋಯಿನ್ ತಂದೆ ಅಂದ ತಕ್ಷಣ ನಾನು ಫಸ್ಟ್ ಬೇಡ ಸೂರಿ ಅಂದೆ. ಯಾಕೆಂದ್ರೆ ಮದ್ವೆ ಮಾಡ್ಕೊಟ್ಟು ಹೋಗ್ಬಿಟ್ಮೇಲೆ ಹೀರೋಯಿನ್ ಅಪ್ಪ ಅಮ್ಮಗೆ ಏನು ಕೆಲಸ ಇರಲ್ಲ ಅಂತ ನನಗೆ. ಆಗ ಸೂರಿ ಹೇಳಿದ್ದು ಒಂದು ಇದು ನನಗೆ ತುಂಬಾ ಇಷ್ಟ ಆಯ್ತು. ಸರ್, ಇದು ನಡೆಯೋದೇ ಒಂದು ಕುಟುಂಬದಲ್ಲಿ. ಹೆಂಡತಿ ಮಗಳನ್ನ ಕಳ್ಕೊಂಡು ಆಲ್ಮೋಸ್ಟ್ 20-22 ವರ್ಷ ಆದ್ರೂ ನೀವು ಆ ಹುಡುಕಾಟದಲ್ಲೇ ಇರ್ತೀರಾ. ನಿಮ್ಮ ಮನೆಗೆ ಯಾರು ಸೊಸೆಯಾಗಿ ಬರ್ತಾಳೆ ಅವಳೇ ನಿಮ್ಮ ಮಗಳು, ಬಟ್ ನಿಮಗೆ ಗೊತ್ತಿರಲ್ಲ ಅಂದ್ರೆ ದಟ್ ವಾಸ್ ಒನ್ ಫ್ಯಾಕ್ಟರ್ ನನಗೆ ಅದು ಒಪ್ಕೊಳ್ಳೋದಕ್ಕೆ ಒನ್ ಆಫ್ ದ ಮೇನ್ ರೀಸನ್. ಸೊ ಏನೋ ಟ್ವಿಸ್ಟ್ ಇದೆ ಅಲ್ವಾ ಇಲ್ಲಿ ಅಂತ ಒಪ್ಕೊಂಡೆ. ಅಂಡ್ ಡೆಫಿನೆಟ್ಲಿ ಐ ಥಿಂಕ್ ಐ ಲಿವ್ ಟು ದ ಕ್ಯಾರೆಕ್ಟರ್ ವಾಟ್ ದೇ ಹ್ಯಾವ್ ಗಿವನ್. ತುಂಬಾ ಖುಷಿ ಇದೆ. ಅಂಡ್ ನಿರ್ದೇಶನ ಅಂತ ಬಂದಾಗ ನಾನು ಅನಿಲ್ ಸರ್ ಜೊತೆ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಬ್ರೋ ಐ ನೋ ಹೂ, ನನಗೆ ಅವ್ರು ಯಾರು ಅಂತ ಗೊತ್ತಿರೋ ವರ್ಕ್ ಮಾಡಕ್ಕೆ ಒಂದೊಂದ್ಸಲ ಹಾಗೆ ಆಗುತ್ತೆ. ಇಂಡಸ್ಟ್ರಿಯಲ್ಲಿ ಎಷ್ಟೋ, ಇವಾಗ ನಾನು ಸಂತೋಷ್, ನಾನು ಪ್ರವೀಣ್ ಎಲ್ಲ ಇಷ್ಟು ವರ್ಷದ ಫ್ರೆಂಡ್ಸ್ ಆದ್ರೂ ಫಸ್ಟ್ ಟೈಮ್ ಒಟ್ಟಿಗೆ ವರ್ಕ್ ಮಾಡ್ತಾ ಇದೀವಿ. ಅದೆಲ್ಲ ಸಮಯ ಸಂದರ್ಭ ಕೂಡಿ ಬರ್ಬೇಕಷ್ಟೇ. ಸೊ ನಮಗೆ ಒಂದು ಅನಿಲ್ ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ತುಂಬಾ ಫ್ರೀ ಹ್ಯಾಂಡ್ ಕೊಟ್ಬಿಟ್ರು. ದಟ್ ಈಸ್ ಒನ್ ಥಿಂಗ್ ಎಲ್ಲಾ ಕಲಾವಿದರಿಗೂ ಇಷ್ಟ ಆಗಿದೆ ಏನಂದ್ರೆ ನೀವು ಮಾಡಿ, ಯು ನೋ ಅಲ್ಲ, ಯು ನೋ ಬೆಟರ್ ಹೌ ಟು ಟೇಕ್ ಇಟ್ ಅಂತ ಬಿಟ್ಕೊಂಡು ಹೋದ್ರು. ಅಂಡ್ ರೇಖಾ ಮ್ಯಾಮ್ ಕೂಡ ನಿಮ್ಮ ಸಪೋರ್ಟ್ ಇಲ್ಲದೆ ನಾವು ಅಫ್ಕೋರ್ಸ್ ಇಷ್ಟು 500 ತನಕ ರೀಚ್ ಆಗೋದಕ್ಕೆ ಸಾಧ್ಯ ಇಲ್ಲ. ಈ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ನಮ್ಗಳ ಮೇಲೆ ಹೀಗೆ ಇರಲಿ. ನೆಕ್ಸ್ಟ್ ನಿಮ್ ಮುಂದೆ ಇದೇ ತರ ಮೈಕ್ ಇಟ್ಕೊಂಡು 1000 ಎಪಿಸೋಡ್ಗೆ ಬಂದು ಕೂತ್ಕೊಂತೀವಿ. ಥ್ಯಾಂಕ್ ಯು. ಈಗ ನಾವುಗಳು ಮಾತಾಡಿದ್ವಿ. ನಿಮಗೆ ಯಾವ್ದಾರ ಕ್ವಶನ್ಸ್ ಆದ್ರೂ ಕೇಳ್ಬೋದು, ಯಾರಿಗೆ ಬೇಕಾದ್ರೆ ಕೇಳ್ಬೋದು. ಅಗ್ರಿಮೆಂಟ್ ಯಾವಾಗ ಬ್ರೇಕ್ ಮಾಡ್ತೀರಾ? ಅಗ್ರಿಮೆಂಟ್ ಯಾವಾಗ ಬ್ರೇಕ್ ಆಗುತ್ತೆ ಅಂತ ಕತೆ ಪ್ರಕಾರ ನೋಡಕ್ ಹೋಯ್ತು ಅಂದ್ರೆ 1 ವರ್ಷ. ಸೊ ಆ 1 ವರ್ಷ ಸೀರಿಯಲ್ ಅಲ್ಲಿ ಯಾವಾಗ ಮುಗಿಯುತ್ತೆ ಅನ್ನೋದೇ ಸರ್ಪ್ರೈಸ್. ಖಂಡಿತ ನಾನು ಹುಡುಕಾಟನೇ ಇದಲ್ವಾ ನನ್ನ ಮಗಳಲ್ಲಿ ನನ್ನ ಮಗಳಿ ಅಂತ. ಈಗ ನಿನ್ನೆ ಖಂಡಿತ. ಯಾಕೆ ಅಂದ್ರೆ ನನ್ನ ಮಗಳನ್ನ ನನ್ನ ಅಳಿಯನ್ಗೆ ಕೊಡ್ಬೇಕು ಅನ್ನೋದು ಒಂದು ಆಸೆ ಇರುತ್ತೆ ಯೂಶಲಿ ಅಲ್ವಾ. ಸೊ ನನ್ನ ಮಗಳಂತೂ ಕಳೆದೋಗಿದ್ದಾಳೆ. ಅಟ್ಲೀಸ್ಟ್ ನನ್ನ ತಮ್ಮನ ಮಗಳನ್ನ ಕೊಡ್ಬೇಕು ಅಂತ ಇರ್ತೀನಿ. ಒಂದು ನನ್ನ ತಮ್ಮ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಒಂದು ರೀತಿಲಿ ನಾನೇ ಕಾರಣ ಆಗಿರೋದ್ರೆ ಆ ಒಂದು ಗಿಲ್ಟಲ್ಲಿ ಬದುಕ್ತಾ ಇರ್ತೀನಿ. ಅಟ್ಲೀಸ್ಟ್ ಅವನ ಮಗಳನ್ನಾದ್ರೂ ನನ್ನ ಅಳಿಯನಿಗೆ ತಂದ್ಕೊಳ್ಳೋಣ ಅನ್ನೋ ಅಷ್ಟಲ್ಲಿ ನೋಡಿದ್ರೆ ಇದಕ್ಕೆ ನನಗೆ ಇಟ್ಸ್ ಎ ಟೋಟಲ್ ಸರ್ಪ್ರೈಸ್. ಇಡೀ ಫ್ಯಾಮಿಲಿಗೆ ಕರ್ಕೊಂಡ್ಬಂದು ನಾನು ಆಲ್ರೆಡಿ ಮದುವೆ ಆಗ್ಬಿಟ್ಟಿನಿ ಅಂದಾಗ ಆಬ್ವಿಯಸ್ಲಿ ಎಂಥವರೇ ಆಗ್ಲಿ ರಿಜೆಕ್ಷನ್ ಅಲ್ವಾ ಫಸ್ಟ್ ಬರೋದು. ಸೊ ಆ ತರ ಹೋಗ್ತೀನಿ. ಬಟ್ ಭೂಮಿ ಪಾತ್ರ ಎಷ್ಟು ಚೆನ್ನಾಗಿದೆ ಅಂದ್ರೆ ಅವಳು, ದಟ್ ಈಸ್ ದ ಪ್ಲಸ್ ಪಾಯಿಂಟ್ ಆಫ್ ಭೂಮಿ. ಆ ಪಾತ್ರದ ಏನು ಅಂದ್ರೆ ಪ್ರತಿಯೊಬ್ಬರ ಮನಸ್ಸನ್ನು ಗೆಲ್ತಾ ಹೋಗ್ತಾಳೆ. ಸೊ ಎಲ್ಲೋ ಒಂದ್ ಕಡೆ ನನಗೆ ಗೊತ್ತಿಲ್ಲದಿರೋ ಹಾಗೆ ಅದೇನೋ ನಮ್ ಸೀರಿಯಲ್ ಅಲ್ಲಿ ಯಾವಾಗ್ಲೂ ಅದೇ ಹೇಳ್ತಾ ಇರ್ತಾರೆ, ಇದೇನೋ ಗೊತ್ತಾಗದಿರೋನು ಕರಳು ಗೊತ್ತಾಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಸೊ ನನಗೆ ಗೊತ್ತಿಲ್ಲದಿರಂಗೆ ಆ ಭೂಮಿ ಪಾತ್ರ ನನ್ಗೊಂದು ಸೆಳೆತ. ಎಷ್ಟೋ ಸಲ ಹೇಳ್ತಾ ಇರ್ತಾಳೆ ಅವಳು, ದೊಡ್ಡ ಸಾಹೇಬ್ರೆ ನಾನು ನಮ್ಮ ಅಪ್ಪನ ನಿಮ್ಮಲ್ಲಿ ನೋಡ್ತೀನಿ ಅಂತ ಇರ್ತಾಳೆ. ಒಂದು ಪಾಯಿಂಟ್ ಅಲ್ಲಿ ಬೇರೆ ಐ ಬ್ರೇಕ್ ಡೌನ್ ನಾನು ಹೇಳಕ್ ಸ್ಟಾರ್ಟ್ ನೋಡ್ತೀನಿ. ನನ್ನ ಮಗಳಿದ್ರೆ ಮೋಸ್ಟ್ಲಿ ಇಂಥರನೇ ಇರ್ಬೋದಿತ್ತು ಅಂತಾನು ಹೇಳ್ಬಿಡ್ತೀನಿ. ಸೊ ನಿಧಾನವಾಗಿ ಅಕ್ಸೆಪ್ಟೆನ್ಸಿ ಹೋಗ್ತಾ ಇದೆ. ಸೊ ದ ಡೇ ಐ ಗೆಟ್ ಟು ನೋ ಶಿ ಇಸ್ ಮೈ ಡಾಟರ್ ಅಂದಾಗ ಇಮ್ಯಾಜಿನ್ ಅಲ್ವಾ. ನಮ್ಮ ಎಕ್ಸಾಮ್ ಈ ತರ ಇದೀರ ಚೆನ್ನಾಗಿರೋದಲ್ಲ. ಕ್ವಶನ್ಸೇ ಇಲ್ಲ.
ಥ್ಯಾಂಕ್ ಯು ಸೋ ಮಚ್ ಈ ಕ್ವಶನ್ ಕೇಳಿದ್ದಕ್ಕೆ. ಫಸ್ಟ್ ಆಫ್ ಆಲ್ ನನಗೆ ಕಾಕಿ ಅಂದರೆ ತುಂಬ ಹತ್ರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ನನ್ನ ಸ್ಕೂಲ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ನನ್ನ ಡಿಗ್ರಿ ಟೈಮ್ ಆಗಿರ್ಬೋದು, NCC A, B, C ಮೂರಲ್ಲೂ ನಾನು A ಗ್ರೇಡ್ ಸಂಪಾದಿಸಿದ್ದೆ. ದಟ್ ಈಸ್ ಲೈಕ್ ಡೈರೆಕ್ಟ್ ಆರ್ಮಿ ಫಾರ್ ಎ 35% ರಿಸರ್ವೇಷನ್ ಇದರಲ್ಲಿ. ಸೊ ಆರ್ಮಿಗೆ ಜಾಯ್ನ್ ಆಗಬೇಕಾಗಿತ್ತು. ದಟ್ ವಾಸ್ ಮೈ ಡ್ರೀಮ್. ಬಟ್ ಅನ್ಫಾರ್ಚುನೇಟ್ಲಿ ನನ್ನ ಲೈಫಲ್ಲಿ ಯಾವುದೋ ಒಂದಷ್ಟು ಪ್ರಾಬ್ಲಮ್ಸ್ಗಳಾಗಿ ನಾನು ಅದನ್ನು ಅಚೀವ್ ಮಾಡೋದಕ್ಕಾಗಲಿಲ್ಲ. ಲೈಕ್ ಎಲ್ಲ ಆ್ಯಕ್ಟರ್ಸ್ಗಳಿಗೂ ಲೈಕ್ ನಾರ್ಮಲ್ ಕ್ಯಾರೆಕ್ಟರ್ಸ್ ಅನ್ನೋದು ಸಿಗ್ಬೋದು. ಅಂದರೆ ಇವಾಗ ಶ್ರೀಮಂತನ ಕ್ಯಾರೆಕ್ಟರ್ ಆಗಿರ್ಬೋದು, ಒಂದು ಕಂಪ್ನಿಲಿ CEO ಕ್ಯಾರೆಕ್ಟರ್ ಆಗಿರ್ಬೋದು, ಅಥವಾ ತುಂಬ ಬಡವ ಅನ್ನೋದಾಗಿರ್ಬೋದು. ಬಟ್ ಕಾಕಿ ಹಾಕ್ಕೊಳ್ಳೋದಕ್ಕೆ ಋಣ ಇರಬೇಕು ಅಂತ ಹೇಳ್ತೀನಿ. ಯಾಕಂದರೆ ಎಷ್ಟೋ ಜನ ಆರ್ಟಿಸ್ಟ್ಗಳು ತುಂಬ ವರ್ಷ ಕೆಲಸ ಮಾಡಿದ್ರು ಕಾಕಿ ಹಾಕೋ ಒಂದು ಅದೃಷ್ಟ ಸಿಗಲ್ಲ. ಬಟ್ ನನಗದು ಈ ಒಂದು ಸೀರಿಯಲ್ನ ಒಪ್ಕೊಳ್ಳೋದಕ್ಕೆ ಒಂದು ಹೈಲೈಟ್ ಪಾಯಿಂಟ್ ಅಂತ ಇದ್ದಿದ್ದೆ ಕಾಕಿ ಅನ್ನೋದು. ಸೊ ಕತೆ ಕೂಡ ಅದಕ್ಕೆ ತುಂಬ ಅಂದರೆ ತುಂಬ ಪುಷ್ಟಿ ಕೊಡ್ತು. ಆ ಒಂದು ಪವರ್ನ ರಿಯಲ್ ಆಗಿ ಎಂಜಾಯ್ ಮಾಡಿದ್ದೀನಿ ನಾನು. ಅಜಿತ್ ರಾಮ್ ನಾರಾಯಣ್ ಅನ್ನೋ ಒಂದು ಕ್ಯಾರೆಕ್ಟರಲ್ಲಿ ನಿಜಕ್ಕೂ ಪವರ್ನ ಫೇಸ್ ಮಾಡಿದ್ದೀನಿ ನಾನು ಫಿಯರ್ಲೆಸ್ ಆಗಿ. ಮುಂಚೆಯಿಂದ ಅವ್ರು ಹೇಳ್ಬೇಕಾದ್ರೆ ನೀವ್ ನೋಡ್ದಂಗೆ ಎಪಿಸೋಡ್ ಎಲ್ಲ ಬೇರೆಯವ್ರು ಇರ್ತಾರೆ, ಅವಾಗ ಅವರು ಭೂಮಿ ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳೋರು. ಅಂಡ್ ನಾವಿಬ್ರು ಅಗ್ರಿಮೆಂಟ್ ಆಗಿದ್ದರಿಂದ ಇವತ್ವರೆಗೂ ನಮ್ಮಿಬ್ರಲ್ಲಿ ಅದೊಂದು ಒಳ್ಳೆ ಸ್ನೇಹ ಇದೆ. ಅದು ಪ್ರೀತಿ ಆಗತ್ತೆ ಅಂತ ಒಂದು ಊಹೆ ಕೂಡ ನನ್ಗಿರಲ್ಲ. ಸೊ ಇವಾಗ ಅಜಿತ್ ಸಾಹೇಬ್ರಿಗೆ ನನ್ನ ಮೇಲೆ ಪ್ರೀತಿ ಆಗಿದೆ ನಿಜಕ್ಕೂ ಅಂತ ಗೊತ್ತಾದಾಗ ನನ್ನಲ್ಲೂ ಆ ಪ್ರೀತಿ ಹುಟ್ಟಿದ್ಯಾ, ಅದ್ ನಿಜಕ್ಕೂ ಪ್ರೀತಿನ ಅಥವಾ ಪರಿಶುದ್ಧವಾದ ಸ್ನೇಹನ ಅಂತ ಇನ್ನೂ ಗೊತ್ತಿಲ್ಲ ನನಗೆ. ಆ ಕನ್ಫ್ಯೂಷನ್ ಅಲ್ಲಿ ಇದ್ದೀನಿ, ನನ್ನಲ್ಲಿ ಪ್ರೀತಿ ಹುಟ್ಟಿದ್ಯಾ ಹುಟ್ಟಿಲ್ವಾ ಅಂತ. ಇನ್ನೊಂದು ಸ್ವಲ್ಪ ಎಪಿಸೋಡ್ ಅಲ್ಲಿ ಕ್ಲಾರಿಟಿ ಬರ್ತೀನಿ. ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಥ್ಯಾಂಕ್ ಯು ಸರ್. ಜನ ಹುಡುಗಿರ್ ಲೈನ್ ಹೊಡೆದ್ರು. ಆಫ್ ದ ರೆಕಾರ್ಡ್ ಕೇಳಬೇಕಿದೆಲ್ಲ. ನೀವು ಚಿತ್ರರಂಗದಲ್ಲಿ ಯಾರನ್ನ ಅನುಕರಿಸ್ತೀರಾ ಪೊಲೀಸರು? ಅನುಕರಣೆ ನಿಜವಾಗ್ಲೂ ಯಾರನ್ನೂ ಇಲ್ಲ ಸರ್. ಐ ಥಿಂಕ್ ಅಜಿತ್ ರಾಮ್ ನಾರಾಯಣ್ ಅನ್ನೋದು ಒಂದು ಡಿಫ್ರೆಂಟ್ ಶೇಡ್ ಅದು. ಸೊ ಐ ಥಿಂಕ್ ನನ್ನ ಫ್ಲೇವರಲ್ಲಿ ನಾನು ಅದನ್ನು ಕ್ರಿಯೇಟ್ ಮಾಡೋದಕ್ಕೆ ಇಷ್ಟಪಟ್ಟೆ. ಐ ಥಿಂಕ್ ಅದನ್ನು ರೈಟಿಂಗಲ್ಲೂ ತುಂಬ ಪವರ್ಫುಲ್ಲಾಗೇ ಕೊಟ್ಟರು. ನಾನು ಅದನ್ನು ಅಷ್ಟೇ ಪವರ್ಫುಲ್ಲಾಗಿ ಎಂಜಾಯ್ ಮಾಡಿದ್ದೀನಿ. ಸೀರಿಯಲ್ ಆಗಿರೋದ್ರಿಂದ ಒಂದಷ್ಟು ಲಿಮಿಟೇಷನ್ಸ್ಗಳಿರುತ್ತೆ. ಸಿನಿಮಾ ರೇಂಜಿಗೆ ಪವರ್ಫುಲ್ ಅನ್ನೋದು ಮಾಡೋದಕ್ಕಾಗಲ್ಲ. ಬಟ್ ಸೀರಿಯಲ್ ಮಟ್ಟಕ್ಕೆ ಒಂದು ಕಥೆಯಾಗಿ ನೋಡ್ತು ಅಂತ ಹೇಳಿದ್ರೆ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ದೀನಿ. ನೀವು ಸಿನಿಮಾ ಸೀರಿಯಲ್ಗೂ ಕಮ್ಮಿ ಅಂದ್ರಲ್ಲ, 3 ಕ್ಯಾಮ್ರಾ ಇಟ್ಕೊಂಡು ಶೂಟ್ ಮಾಡ್ತಿದ್ರೆ ಎಲ್ಲಿ ಕಮ್ಮಿ ಇದೆ ಸರ್? ಪ್ಯಾನ್ ಇಂಡಿಯಾ ಸಿನಿಮಾ ಸೆಟ್ ಇದ್ದಂಗೆ ಇರುತ್ತೆ ಸರ್ ನಮ್ದು. ನಾನು ಯೂಶಲಿ ಹೇಳ್ತಾ ಇರ್ತೀನಿ, ನಮ್ದು ಶೂಟಿಂಗ್ ಸೆಟ್ ಅಲ್ಲ ಬಿಗ್ ಬಾಸ್ ಹೌಸ್ ಅಂತ ಹೇಳ್ಬಿಟ್ಟು ಯಾವ ಕಡೆ ತಿರುಗಿದ್ರು ಕ್ಯಾಮ್ರಾ ಇರುತ್ತೆ. ಮುಂದೆ ಹಿಂಗ್ ಹೋಯ್ತು ಅಂದ್ರೆ ಒಬ್ರನ್ನ ಓವರ್ಲಾಪ್ ಮಾಡ್ತಿರ್ತೀವಿ, ಹಿಂದೆ ಬಂತು ಅಂತ ಹೇಳಿದ್ರೆ ಇನ್ನೊಂದು ಕ್ಯಾಮ್ರಾಗೆಲ್ಲೋ ಸಿಕ್ಕಿರ್ತೀವಿ ಆ ಥರ. ಸೊ ಯೂಶಲಿ ಮುಂಚೆ ಎಲ್ಲ ಇರ್ತಿತ್ತು, ಓಕೆ ನಾವು ಮೂವ್ಮೆಂಟ್ ತಗೊಳಕ್ ಹೋಯ್ತು ಅಂದ್ರೆ ನಮ್ಗೆ ಕ್ಯಾಮ್ರಾ ಸಿಕ್ಕಿರಲ್ಲ ಯಾವುದಕ್ಕೂ ಅಂತ. ಬಟ್ ಇವಾಗ ನಮ್ಗೆ ಆ ಟೆನ್ಷನ್ ಇಲ್ಲ ಸರ್. ಒಂದ್ರಲ್ಲಿ ಫೋಕಸ್ ಔಟ್ ಆಯ್ತು ಅಂದ್ರೆ ಇನ್ನೊಂದ್ರಲ್ಲಿ ಕ್ಯಾಪ್ಚರ್ ಆಗಿರ್ತೀವಿ ನಾವು. ಸರ್ ಯಾವತ್ತಾದ್ರೂ ಇದೇ ಡ್ರೆಸ್ ಅಲ್ಲಿ ಆಚೆಗೆ ಹೋಗಿದ್ದಿಲ್ಲ? ಲೊಕೇಶನ್ ಶಿಫ್ಟಿಂಗ್ ಇದ್ದಾಗ ಡೆಫಿನೆಟ್ಲಿ ಆಗುತ್ತೆ. ಐ ಥಿಂಕ್ ನಾನು ಎಷ್ಟೊಂದ್ಸಲಿ ನೋಡಿರಲ್ಲ. ಇವಾಗ ಲೊಕೇಶನ್ ಶಿಫ್ಟ್ ಆಯ್ತು ಅಂತ ಹೇಳಿದ್ರೆ, ಅಥವಾ ದಿನದ ಲಾಸ್ಟ್ ಸೀನ್ ಇದೇ ಕಾಸ್ಟ್ಯೂಮ್ ಅಲ್ಲಿ ಆಯ್ತು ಅಂತ ಹೇಳಿದ್ರೆ ಇದ್ರಲ್ಲೇ ಕಾರಲ್ಲಿ ಹೋಗ್ಬಿಡ್ತೀನಿ. ಸೊ ತುಂಬಾ ಜನ ಪೊಲೀಸ್ ಅವ್ರು ಸೆಲ್ಯೂಟ್ ಹೊಡೆದಿರಾಗ್ತಿದೆ ಸ್ಟಾರ್ ನೋಡ್ಬಿಟ್ಟು. ಆಮೇಲೆ ಗಡ್ಡ ನೋಡಿದ್ಮೇಲೆ ಯೂಶಲಿ ಮಾಸ್ಕ್ ಹಾಕೊಂಡು ಇಳಿತೀನಿ ಎಲ್ಲೇ ಹೋದ್ರು. ಆವಾಗ ಅವ್ರಿಗೆ ಐಡಿಯಾ ಸಿಗ್ತಾ ಇತ್ತು. ಅಂಡ್ ನಾವು ಶೂಟಿಂಗ್ ಏನಾದ್ರು ಬೇರೆ ಕಡೆಯಿಂದ ಇನ್ನೊಂದು ಲೊಕೇಶನ್ಗೆ ಶಿಫ್ಟ್ ಆಗ್ಬೇಕಾದ್ರೆ ಬುಲೆಟ್ ಅಲ್ಲಿ ಹೋಯ್ತು ಅಂತ ಹೇಳಿದ್ರೆ, ಇವಾಗ ನಾವೇ ಭೂಮಿ ಹಿಂದೆ ಕುತ್ಕೊಂಡು ನಾನು ಭೂಮಿ ಇಬ್ರು ಒಟ್ಟಿಗೆ ಹೋಗ್ತಾ ಇದೀವಿ ಅಂದ್ರೆ ಭೂಮಿ ಅವ್ರನ್ನ ನೋಡಿದ್ಮೇಲೆ ಮೇ ಬಿ ಎಷ್ಟೋ ಜನಕ್ಕೆ ರಿಯಲೈಸ್ ಆಗ್ತಾ ಇತ್ತು, ಸೀರಿಯಲ್ ಅಲ್ವೇನೋ ಅಂತ ಹೇಳ್ಬಿಟ್ಟು. ಆ ಥರ ಡೆಫಿನೆಟ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದೀವಿ. ಪೇರ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಫ್ಯಾನ್ ಪೇಜಸ್ ಕ್ರಿಯೇಟ್ ಆಗಿದೆ. ಅವರ ಪ್ರೀತಿಗೆ ಏನ್ ಹೇಳ್ತಾರೆ, ಆ ಫ್ಯಾನ್ ಪೇಜಸ್ ಡಿಫ್ರೆಂಟ್ ಆಗಿ ಎಲ್ಲಾನು ಅವರವರ ರೀತಿಯಲ್ಲಿ ಕಮೆಂಟ್ಸ್ ಅಥವಾ ಬೇರೆ ರೀತಿಯಲ್ಲಿ ವ್ಯಕ್ತಪಡಿಸ್ತಾ ಇರ್ತಾರೆ. ಅದನ್ನ ನೋಡಿದಾಗ ಹೆಂಗ್ ಅನ್ಸುತ್ತೆ? ಸರ್ ತುಂಬಾನೇ ಖುಷಿ ಆಗುತ್ತೆ. ಬಿಕಾಸ್ ನಾವು ಅದನ್ನ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಮ್ಮ ಕೆಲಸ ಯಾವತ್ತಿದ್ರು ಆನ್ ಗ್ರೌಂಡ್ ಬರ್ತೀವಿ, ರೈಟಿಂಗ್ ಅಲ್ಲಿ ಏನಿರುತ್ತೆ ಅದನ್ನ ನಾವು ಆನ್ ಸ್ಪಾಟ್ ರೆಂಡರ್ ಮಾಡಬೇಕು ಅಂತ ನೋಡ್ತೀವಿ. ಔಟ್ಪುಟ್ ಅದನ್ನ ಬರೋ ತರ ನೋಡ್ಕೊಂತೀವಿ. ಬಿಟ್ರೆ ಇನ್ ಮಿಕ್ಕಿದೇನು ಎಕ್ಸ್ಪೆಕ್ಟ್ ಮಾಡಿರಲ್ಲ. ಅಂದ್ರೆ ಯಾವುದೇ ಸೀರಿಯಲ್ ಮಾಡ್ತು ಅಂತ ಹೇಳಿದ್ರು ನಾವು ತುಂಬಾ 100% ಎಫರ್ಟ್ ಹಾಕಿ ಮಾಡಬೇಕು, ಜನಕ್ಕೆ ಇಷ್ಟ ಆಗ್ಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲೇ ಮಾಡ್ತೀವಿ.
ಬಟ್ ಎಲ್ಲಾ ಕ್ಯಾರೆಕ್ಟರ್ಗಳಿಗೂ ಎಲ್ಲಾ ಸೀರಿಯಲ್ಗೂ ಫ್ಯಾನ್ ಬೇಸ್ ಅನ್ನೋದು ಅಥವಾ ಜನದ ಮನ್ನಣೆ ಅನ್ನೋದಾಗಿರ್ಬೋದು ಸಿಗಲ್ಲ, ತುಂಬಾ ಕಷ್ಟ ಅದು. ನಮಗ್ ಸಿಕ್ಕಿದೆ ಅಂತ ಹೇಳಿದ್ರೆ ನಿಜಕ್ಕೂ ಖುಷಿ ಆಗತ್ತೆ. ಅಜಿತ್ ಮತ್ತೆ ಭೂಮಿ ಕ್ಯಾರೆಕ್ಟರ್ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ. ಅವರಿಬ್ರು ಜಗಳನಾಗಿರ್ಬೋದು, ಅವರಿಬ್ರು ಕೆಮಿಸ್ಟ್ರಿನಾಗಿರ್ಬೋದು, ಅಂಡ್ ಕಥೆನೂ ಅದೇ ತರ ಇದೆ. ಅವರಿಬ್ರಿಗೂ ಅಷ್ಟು ಸಪೋರ್ಟ್ ಮಾಡ್ಕೊಂಡು ಸ್ಟೋರಿ ನೆರೇಟ್ ಆಗಿರೋದ್ರಿಂದ. ಅಂಡ್ ಇಲ್ಲಿ ಇನ್ನೊಂದು ವಿಚಾರ ಹೇಳಬೇಕು ಅಂತ ಹೇಳಿದ್ರೆ, ಮೇನ್ ಅಜಿತ್ ಮತ್ತೆ ಭೂಮಿ ಕೆಮಿಸ್ಟ್ರಿ ವರ್ಕ್ ಆಗೋದಕ್ಕೆ ತುಂಬಾ ಡಾಮಿನೆಂಟ್ ರೀಸನ್ ಏನು ಅಂತ ಹೇಳಿದ್ರೆ, ಅದು ಅಲ್ಲಿ ಲಾಸ್ಟ್ ಅಲ್ಲಿ ನನಗೂ ಇಲ್ಲಿಗೂ ಸಂಬಂಧ ಇಲ್ಲ ಅಂತ ಒಬ್ರು ಕೂತಿದಾರಲ್ಲ, ತುಂಬಾ ಇನ್ನೋಸೆಂಟ್ ಆಗಿ ಕಾಣಿಸ್ತಾರೆ, ಅವರೇ ರೀಸನ್. ಸಿಕ್ಕಾಪಟ್ಟೆ ಹ್ಯೂಮರ್ ವರ್ಕ್ ಮಾಡಿರೋದೇ ಅವರು. ಇವಾಗ ನೀವು ಆ ಫ್ಯಾನ್ ಪೇಜ್ಗಳಲ್ಲಿ ಒಂದಷ್ಟು ಕಮೆಂಟ್ಸ್ಗಳಾಗಿರ್ಬೋದು, ಇವಾಗ ಹುಚ್ಚ ರಘುವೀರ್, KGF 3 ಹೀರೋ, ಮಾಲಾಶ್ರೀ ಅಥವಾ ಅಪ್ಸರೆ, ಟಾಮ್ ಅಂಡ್ ಜೆರಿ, ಈ ತರದ್ ಒಂದಷ್ಟು ಇದೆ. ನಮ್ಗೆ ಸಡನ್ ಆಗಿ ನೆನಪು ಬರ್ತಿಲ್ಲ ಎಷ್ಟಿದೆ ಅಂತ ಹೇಳಿದ್ರೆ, ಲಿಟ್ರಲಿ ನಾವು ಒಂದ್ ಪೇಜ್ ಫುಲ್ಲು ಬರ್ಕೊಂಡು ಹೋಗ್ಬೋದು. ಸೊ ಅವ್ರ ಎಫರ್ಟು ಅಂಡ್ ಕತೆ ಇರೋದು ಎಲ್ಲ ಸೇರಿ ಅದ್ ರಿಫ್ಲೆಕ್ಷನ್ ಅನ್ಸುತ್ತೆ. ಐ ಥಿಂಕ್ ಈ ಒಂದು ಮೂಮೆಂಟ್ ಅಲ್ಲಿ ನಾನು ಕುತ್ಕೊಂಡು ಎಲ್ಲಾ ಫ್ಯಾನ್ ಪೇಜಸ್ಗಾಗಿರ್ಬೋದು ತುಂಬಾ ಅಂದ್ರೆ ತುಂಬಾ ಥ್ಯಾಂಕ್ಸ್. ನಿಮ್ಮ ಪ್ರತಿಯೊಂದು ಎಡಿಟ್ಸು ನಮ್ಗೆ ನಮ್ಮ ಮನ್ಸ್ ಗೆದ್ದಿದೆ ಆಕ್ಚುಲಿ. ಎಲ್ಲದನ್ನೂ ನೋಡ್ತಿರ್ತೀನಿ ಅಂಡ್ ಎಷ್ಟೊಂದ್ಸಲಿ ಸೆಟ್ಟಲ್ಲೂ ಮಾತುಕತೆ ಬಂದಿರೋದಿದೆ, ರೀಲ್ಸ್ಗಳು ಅಥವಾ ಒಂದು ಸ್ಟೋರಿ ನೋಡ್ಬಿಟ್ಟು. ಐ ಥಿಂಕ್ ಪ್ರಿವಿಲೇಜ್ ಫೀಲ್ ಆಗುತ್ತೆ. ನಿಮ್ಮ ಒಂದು ನಂಬಿಕೆನ ಉಳಿಸ್ಕೊಳ್ಳೋದಕ್ಕೆ ಎವ್ರಿ ಡೇ ಕಷ್ಟ ಬೀಳ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಭೂಮಿ ಅವ್ರು ಏನಾದ್ರು ಹೇಳಾಗಿದ್ರೆ ಹೇಳ್ತಾರೆ. ಟು ಬಿ ಹಾನೆಸ್ಟ್, ಫ್ಯಾನ್ ಪೇಜ್ ಅವ್ರಿಗೆ ಲೈಕ್ ರಿಯಲಿ ಹಾರ್ಟ್ಫುಲ್ ಥ್ಯಾಂಕ್ ಯು ಹೇಳಬೇಕು. ಬಿಕಾಸ್ ಅವ್ರು ಮಾಡೋ ಒಂದೊಂದು ಎಡಿಟ್ಸು, ನಾನು ಫಸ್ಟ್ ಎಪಿಸೋಡಲ್ಲಿ ಏನು ಆ್ಯಕ್ಟ್ ಮಾಡಿರ್ತೀನಿ, ಫಸ್ಟ್ ಎಪಿಸೋಡಲ್ಲಿ ನಾನು ಸಾಹೇಬ್ರು ಹಣೆಗೆ ಒಂದು ಟಿಕ್ಕಿ ಹೊಡಿತೀನಿ, ಅದು ಇವಾಗಲೂ ಕ್ಯಾರಿ ಆಗುತ್ತೆ. ಅದನ್ನ ತಗೊಂಡು ಎಡಿಟ್ ಮಾಡ್ತಾರೆ. ಅವ್ರು ಎಷ್ಟು ಲೈಕ್ ಅವ್ರ ಸೆನ್ಸ್ ಆಫ್ ಹ್ಯೂಮರ್ ಇರ್ಬೋದು. ಒಂದೊಂದ್ಸತಿ ನಾನೇ ನನ್ನ ಎಡಿಟ್ಸ್ ಎಲ್ಲ ನೋಡಿದಾಗ ಅಯ್ಯೋ ನಿಜಕ್ಕೂ ನನ್ನ ಗಂಡ ಹಿಂಗೆ ಸಿಗ್ಬಾರ್ದಾ ಅನ್ಸ್ಬಿಡುತ್ತೆ. ಲಿಟ್ರಲಿ ಸುಮಾರು ಸತಿ ಅನ್ಸಿದೆ ನನಗೆ. ಅಂದ್ರೆ ಹೆಂಡತಿ ಗಂಡನ್ನ ಕೇರ್ ಮಾಡೋದು, ನನ್ಗೊಂದು ಶೂಟ್ ಆಗುತ್ತೆ, ಆವಾಗ ಅಜಿತ್ ಸಾಹೇಬ್ರು ಭೂಮಿನ ಹೇಗೆ ಕೇರ್ ಮಾಡ್ತಾರೆ ಅದು. ಆಮೇಲೆ ಇವಾಗ ಹೆಂಗಾಗಿದೆ ಅಂದ್ರೆ, ಅಜಿತ್ ಸರ್ ಪ್ರೀತಿ ಹೇಳ್ಕೊಂಡು ನಂಗೆ ಅರ್ಥ ಆಗ್ತಿಲ್ಲ ಅಂದ್ರೆ ನನಗೆ DMs ಬರುತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ. ಬಿದ್ದಿ ಸಾಹೇಬ್ರು ನೀನ್ ಇಷ್ಟ ಪಡ್ತಾ ಇದಾರೆ, ಗೊತ್ತಾಗಲ್ವಾ ನಿನ್ಗೆ, ಬುದ್ಧಿ ಇಲ್ವಾ ನಿನ್ಗೆ ಅಂತ ಬರುತ್ತೆ. ಕೆಲವೊಬ್ರು ಮೇಡಮ್ ಪ್ಲೀಸ್ ಸಾಹೇಬ್ರನ್ನ ಒಪ್ಕೊಳ್ಳಿ, ಅವ್ರನ್ನ ಮದ್ವೆ ಆಗಿ. ಆಮೇಲೆ ರೋಡಲ್ಲಿ ಹೋಗುವಾಗ ಪ್ಲೀಸ್ ನೀವು ಸಾಹೇಬ್ರನ್ನೇ ಮದ್ವೆ ಆಗಿ ಅಂತ ಅಂತಾರೆ. ಈ ತರ ಎಲ್ಲಾದ್ರೂ ಆಚೆ ನನ್ನ ತಾಯೊಟ್ಟಿಗೆ ಹೋದಾಗ್ಲೂ ಎಲ್ಲಿ ಸಾಹೇಬ್ರು ಬಂದಿಲ್ವಾ ಅಂತ ಕೇಳ್ಬಿಡ್ತಾರೆ. ಸೊ ಅಷ್ಟು ಡೀಪ್ ಆಗಿ ಸ್ಟೋರಿ ಒಳಗಡೆ ಹೋಗ್ಬಿಟ್ಟಿದ್ದಾರೆ. ಆಸ್ ಅಜಿತ್ ಸೆಡ್, ಇದನ್ನ ನೇಲ್ಡ್ ಇಟ್ ಅಂತ ಕರೀತಾರಲ್ಲ, ಅದನ್ನ ನೇಲ್ವಾಗಕ್ಕೆ ನಮ್ಮ ಅನಿಲ್ ಸರೇ ಕಾರಣ. ನಮ್ಗೇನು ಗೊತ್ತಿಲ್ಲದೆ ಬ್ಲಾಂಕ್ ಆಗಿ ಹೋಗಿ ನಿಂತ್ಕೊಂಡ್ರೆ ಒಂದು ಫುಲ್ ಫ್ಲೆಡ್ಜ್ ಅಲ್ಲಿ ಅವ್ರು ರೆಡಿ ಮಾಡಿ ನಮ್ಮನ್ನ ಕಳಿಸ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ನನ್ನ ಫೇವರೇಟ್ ಆರ್ಟಿಸ್ಟ್, ಸೊ ಹಂಗಾಗಿ ಯಾರ ಹೆಸರು ಹೇಳಕ್ಕಾಗಲ್ಲ. ಸೇಫ್ ಆಗ್ಬಿಟ್ರು. ಹೇಳಿ ಎಲ್ಲಾರು ಒಂದೊಂದು ಕ್ಯೂಟ್ ಹೆಸರಿಟ್ಟು ಕರೀತಾರೆ. ನನ್ನ ಹೆಸರು ಹೇಳ್ಬೇಡಿ, ನಂದು ಹೇಳ್ಬೇಡಿ. ಅವ್ರು ಕರೆಯೋದೆಲ್ಲ ಓಕೆ, ನಮ್ ಹೀರೋಯಿನ್ ಕರೀತಾಳ, ಅದು ಇವತ್ತಿಗೂ ಏನು ಅಂತ ಹೇಳಿಲ್ಲ ಬಾಯಿಸೋಳು. 500 ಎಪಿಸೋಡ್ ತನಕ ಹೋಗಿದೆ ಸೀರಿಯಲ್. ನಮ್ಮ ಸೀರಿಯಲ್ ಪ್ರತಿ ಸೀನಲ್ಲಿ ಎಲ್ಲರೂ ಇರ್ತಾರೆ, 12-13 ಜನ ಇರ್ತಾರೆ. 500 ಎಪಿಸೋಡ್ ತನಕ ಇಷ್ಟು ಜನನ ಮೇಂಟೈನ್ ಮಾಡೋದು ಭಾರಿ ಕಷ್ಟ. ಹಂಗಂತ ನಾವ್ ಯಾರೋ ಮೇಂಟೈನ್ ಮಾಡ್ತೀರಲ್ಲ, ಅವರೆಲ್ಲರೂ ಚೆನ್ನಾಗಿ ಕೋಪರೇಟ್ ಮಾಡ್ಕೊಂಡು ಮಾಡ್ತೀಯಾರ, ಅದು ಇಂಪಾರ್ಟೆಂಟ್. ಸೊ ಹೀಗೆ 1000 ಎಪಿಸೋಡ್ ಹೋಗುತ್ತೆ ಅಂತ ನಾವು ಅಂದ್ಕೋತೀವಿ. ಸರ್, ಎಲ್ಲರೂ ಹೇಳ್ತಾ ಇರೋದು ನಿಮ್ಮ ಗಂಡ ಹೆಂಡತಿಯ ಬಾಂಡಿಂಗ್ ಬಗ್ಗೆ ಮಾತಾಡ್ತಾರೆ. ಏನ್ ಎಕ್ಸ್ಪೀರಿಯನ್ಸ್ ನಿಮ್ಮ ಎಕ್ಸ್ಪೀರಿಯನ್ಸ್ ಅಥವಾ ಬೇರೆ ಇದ್ದೀರಾ, ಕಾಪಿ ಮಾಡಿದ್ದೀರಾ? ಅವರೇ ಮ್ಯಾರಿಡ್, ಅವ್ರ ಎಕ್ಸ್ಪೀರಿಯನ್ಸ್ ಅದು. ಅದು ನಿಮ್ಮ ಮನೆಯ ಎಕ್ಸ್ಪೀರಿಯನ್ಸ್ ನೋಡಿ ಕಾಪಿ ಮಾಡಿದ್ದೀರಾ? ಕೆಲವೊಂದು ಎಕ್ಸ್ಪೀರಿಯನ್ಸ್ ಇರುತ್ತೆ, ಮ್ಯಾಕ್ಸಿಮಮ್ ನೋಡಿರೋದು ಇರುತ್ತೆ. ಗಂಡ ಹೆಂಡತಿ ಬಾಂಧವ್ಯ ಅಂದ್ರೆ ಮ್ಯಾಕ್ಸಿಮಮ್ ನೋಡಿರೋದಾಗಿರುತ್ತೆ. ಬಟ್ ಪೊಲೀಸ್ ಅಂತ ಬಂದಾಗ ಫ್ಯಾನ್ಸ್ ಕೂಡ ಇಲ್ಲಿ ಕಮೆಂಟ್ ಮಾಡ್ತಿದ್ದಾರೆ ಲೈವ್ ಹೋದಾಗ. ಏನಂದ್ರೆ ಪೊಲೀಸ್ ಆಗಿರ್ತಾರೆ, ಬರೀ ಫ್ಯಾಮಿಲಿ ಕಡೆ ಮಾತ್ರ ಗಮನ ಕೊಡ್ತಾರೆ, ಪೊಲೀಸ್ ಕೆಲಸ ಮಾಡಲ್ವಾ, ಪೊಲೀಸ್ ಫೈಟ್ ಜಾಸ್ತಿ ಇಲ್ಲ ಅನ್ನೋದೆಲ್ಲ ಕೇಳ್ತಿದ್ದಾರೆ. ಇನ್ನು ಉಳಿದಂತ ಎಪಿಸೋಡ್ಗಳಲ್ಲಿ ಎಷ್ಟು % ಪೊಲೀಸ್ಗೆ ಫೈಟ್ ಕೊಡ್ತೀರಾ? ಅಜಿತ್ ಅದಕ್ಕೆ ಎಷ್ಟು ರೆಡಿ ಆಗಿದ್ದಾರೆ?
ಇದಕ್ಕೆ ನಾನು ಆನ್ಸರ್ ಕೊಟ್ಟರೆ ನಿಮಗೆ ಪ್ರಾಬ್ಲಮ್ ಇಲ್ಲ ಅಲ್ವಾ? ಥ್ಯಾಂಕ್ ಯು ಸೋ ಮಚ್ ಈ ಕ್ವಶನ್ಸ್ಗೆ. ಒಂದು ಈ ಕಮೆಂಟ್ಸ್ನ ನಾನು ತುಂಬ ನೋಡಿದ್ದೀನಿ. ನಾವು ಫಸ್ಟ್ ಮೈಂಡಲ್ಲಿ ಇಟ್ಕೊಬೇಕಾಗಿರೋದು ಶೀರ್ಷಿಕೆ ಹೆಸರು ಸರ್, ನಿನ್ನ ಜೊತೆ ನನ್ನ ಕತೆ ಅಂತ ಹೇಳ್ಬಿಟ್ಟು. ಇವಾಗ ನನ್ನ ಲೈಫು ಭೂಮಿ ಜೊತೆ ಅನ್ನೋದು ಒಂದು ಕಥೆಯ ನಿಲುವು. ಹಾಗಿರ್ಬೇಕಾದ್ರೆ ನನ್ನ ಲೈಫಲ್ಲಿ ಏನೇನಾಗುತ್ತೆ ಅದನ್ನೆಲ್ಲ ತೋರ್ಸೋದಕ್ಕೆ ಒಂದು ಕತೆ ಮಾಡ್ಕೊಂತೀವಿ ಬಿಟ್ರೆ, ಇವಾಗ ಪೊಲೀಸ್ ಕ್ಯಾರೆಕ್ಟರ್ ಹಾಕೊಂಡಿದ ತಕ್ಷಣ ನಾವು ಬರೀ 500 ಎಪಿಸೋಡುನು ಕಳ್ಳನ್ ಹಿಡಿತೀವಿ, ಓಡಾಡ್ತೀವಿ, ಫೈಟ್ ಮಾಡ್ತೀವಿ, ಇದೇ ಆಯ್ತು ಅಂತ ಹೇಳಿದ್ರೆ ನೀವೇ ನೋಡ್ತೀರಾ ಹೇಳಿ ಸರ್? ಮತ್ತೆ ಇವಾಗ ಸಿನಿಮಾ ಅಂತ ತಗೊಂತು ಅಂತ ಹೇಳಿದ್ರು 3 ಫೈಟ್ ಇದ್ರೆ ಸಾಕು, ಅದ್ರ ಜೊತೆ ಸಾಂಗ್ಸ್ ಇರಬೇಕು, ರೊಮ್ಯಾಂಟಿಕ್ ಸೀನ್ಸ್ ಇರಬೇಕು, ಎಲ್ಲ ಪ್ಯಾಕೇಜ್ ಅಲ್ಲಿ ಇತ್ತು ಅಂದ್ರೆ ಜನ ಬಂದು ಕುತ್ಕೊಂಡು ನೋಡ್ತಾರೆ ಬಿಟ್ರೆ ಅಂತದಲ್ಲ. ಅಂಡ್ ಕತೆ ಸಾರಾಂಶನೇ ಏನು ಅಂತ ಹೇಳಿದ್ರೆ, ಒಂದು ಟೋಟಲ್ ಜಾಯಿಂಟ್ ಫ್ಯಾಮಿಲಿ ಒಂದೇ ಮನೇಲಿ ಇತ್ತು ಅಂತ ಹೇಳಿದ್ರೆ ಯಾವ್ಯಾವ ತರ ದಿನಗಳನ್ನ ಅವರು ಫೇಸ್ ಮಾಡ್ಕೊಂಡು ಹೋಗ್ತಾರೆ ಅನ್ನೋದು ಕತೆ. ಸೊ ಅದೇ ಪ್ರಕಾರ ಕಥೆಯಲ್ಲಿ ಸ್ಟೋರಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಅಷ್ಟೇ. ನಿಮಗೆ ಮಾಸ್ ಆಗಿ ನಾನು ಫೈಟ್ ಮಾಡಬೇಕು, ಆ ಫೈಟ್ ಭಾಗವಹಿಸಬೇಕು, ಅದನ್ನ ಕೊಟ್ಟರೆ ಚಾನ್ಸ್ ಕೊಟ್ಟೆ ಅಂತ ಅನ್ಸಿಲ್ವಾ? 500 ಎಪಿಸೋಡ್ ಅಲ್ಲಿ ಪ್ರಾಬಬ್ಲಿ ನನಗೂ ನೆನಪಿಲ್ಲ ಸರ್ ಎಷ್ಟು ಫೈಟ್ ಮಾಡಿದೀವಿ ಅಂತ ಹೇಳ್ಬಿಟ್ಟು. ನಮ್ಗೆ ಬೇಜಾರಾಗ್ಬಿಟ್ಟಿದೆ, ಅಂದ್ರೆ ಫೈಟ್ ಬೇಡ ಸರ್, ಇವಾಗ ನಾರ್ಮಲ್ ಆಗಿ ಇದ್ ಮಾಡ್ಕೊಳ್ಳೋಣ ಅನ್ನೋ ರೇಂಜಿಗೆ ಆಗೋಗಿದೆ. ಹಂಗಾಗಿ ದಿನ ಫೈಟ್ ಮಾಡ್ತು ಅಂದ್ರೆ ಅದಕ್ಕೆ ಜನನೂ ನೋಡ್ತಿಲ್ಲ ಜಾಸ್ತಿ, ಹಂಗಾಗಿ ಫೈಟ್ ಮಾಡ್ತಿಲ್ಲ ಸರ್. ಇದಕ್ಕೆ ನೀವು ಒಂದ್ಸರಿ ಆನ್ಸರ್ ಮಾಡಿ. ಅಲ್ಲ, ತುಂಬಾ ಪೊಲೀಸ್ ಕತೆ ಎದ್ಬಿಟ್ರೆ ನಿನ್ನ ಜೊತೆ ಕ್ರೈಮ್ ಕತೆ ಆಗ್ಬಿಡುತ್ತೆ. ಎರಡು ಮಿಕ್ಸ್ ಮಾಡಿ ಮಾಡಬೇಕು. ಸೊ ಹಾಗೆ ಹೋಗ್ತಿದೆ. ಓಕೆ.